ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀಯುತ ರಾಹುಲ್ ಪಂಡಿತ್ ಅವರು ಕೂಡ ಆಗಮಿಸತಕ್ಕಂಥವರಲ್ಲಿ ಗೌರವಪೂರ್ವಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರವಾಗಿರ್ತಕ್ಕಂಥ ಶ್ರೀಯುತ ಪೂಜೆ ಮೇಡಮ್ ಅವರು ಕೂಡ ಆಗಮಿಸತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಹೆಚ್ಚುವರಿ ಹಾಗೆ ಅಪರ ಜಿಲ್ಲಾಧಿಕಾರಿಗಳು ಇವರಿಗೆ ಕುಷ್ಟಗಿಯ ಕಾರ್ಯನಿರ್ವಹಣಾಧಿಕಾರಿಗಳು ಪುಸ್ತಕ ನೀಡುವ ಮೂಲಕ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಂಡಿದ್ದಾರೆ. ಹಾಗೆ ನಮ್ಮ ಜಿಲ್ಲೆಯ ಜಿಲ್ಲಾ ಅರಣ್ಯಾಧಿಕಾರಿಗಳಿಗೆ ನಮ್ಮ ತಾಲೂಕಿನ ಕೊಪ್ಪಳ ಜಿಲ್ಲೆ ಇವರಿಗೆ ಗಂಗಾವತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೆ ಉಪಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತಿ ಕೊಪ್ಪಳವರಿಗೆ ಸಹಾಯಕ ನಿರ್ದೇಶಕ ಜಿಲ್ಲಾ ಯೋಜನಾ ನಿರ್ದೇಶಕರು ಜಿಲ್ಲಾ ಪಂಚಾಯತಿ ಕೊಪ್ಪಳ ಹಾಗೆ ಜಿಲ್ಲಾ ಪಂಚಾಯತಿಯ ಸಿಒ ಸಾಹೇಬರಾಗಿರ್ತಕ್ಕಂಥ ಅವರಿಗೆ ಹುಸೇನ್ ಸಾಬ್ ಅವರು ಸ್ವಾಗತ ಆಗಮಿಸತಕ್ಕಂಥ ಕೊಪ್ಪಳ ಜಿಲ್ಲೆಯ ಎಲ್ಲ ಇಲಾಖೆಗಳ ಅಧಿಕಾರಿಗಳ ವರ್ಗದವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ನಿರ್ಗಮಿತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಹಿತೈಷಿಗಳಿಗೆ ಮತ್ತು ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಾರ್ಯಕರ್ತರಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತವನ್ನು ಭಾಷಣ ಮುಗಿಸುತ್ತೇನೆ. ಮಾನ್ಯ ಮೇಡಮ್ ಅವರು ಪೋಷಕರಿಗೂ ಕೂಡ ಅವರ ಪುಸ್ತಕ ಉಪನ್ಯಾಸಗಳನ್ನು ನೀಡುವ ಮೂಲಕ ಸ್ವಾಗತವನ್ನು ಮಾಡಿಕೊಳ್ತೇವೆ, ವಿನಂತಿಯನ್ನು ಮಾಡಿಕೊಳ್ತೇವೆ. ಜನನಿ ಜನ್ಮ ಭವಿಷ್ಯ ಸರ್ಕಾರದ ಕೊನೆಯಲ್ಲಿ ಉಳಿಯುವುದು ಕೇವಲ ನೆನಪುಗಳು ಮಾತ್ರ. ನೆನಪುಗಳು ಯಾವಾಗ ಸದಾ ಜೀವಂತ ಆಗಿರಬೇಕಂತ ಹೇಳಿದ್ರೆ ಅವುಗಳನ್ನು ನಾವು ಹೃದಯದಲ್ಲಿ ತೋರಿಸ್ಕೊಳ್ಬೇಕು. ನಂತರ ನಮ್ಮ ಜಿಲ್ಲಾ ಪಂಚಾಯತಿ ತಂಡ ಜಿಲ್ಲಾ ಪಂಚಾಯತ್ ತಂಡದ ತಾಲೂಕಿನ ಎಲ್ಲ ಮಾನ್ಯ ಅಧಿಕಾರಿಗಳು ಸಹಾಯಕ ನಿರ್ದೇಶಕರ ಜೊತೆಗೆ ಶ್ರೀಗಳಿಗೆ ಗೌರವವನ್ನು ಸಮರ್ಪಣೆ ಮಾಡಲಿದ್ದಾರೆ.
ಪಾಸ್ ದಯವಿಟ್ಟು ಮುಂದಕ್ಕೆ ಪಾಸ್ ಆಗಿ. ಸನ್ಮಾನ ಮಾಡಿದಂಥ ಸನ್ಮಾನ ಅವ್ರು ಮಾತ್ರ ಸನ್ಮಾನ ಶ್ರೀಯುತರಿಗೆ ಧನ್ಯವಾದಗಳು. ವಿವಿಧ ತಾಲೂಕಿನ ಮಹಿಳಾ ಪಿಂಡುಗಳಿಂದ ಎಸ್ಎಂ ತನ್ನ ದಯವಿಟ್ಟು ವಿವಿಧ ಮಹಿಳಾ ತಾಲೂಕುಗಳಿಂದ ಶ್ರೀಯುತರಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ. ಸನ್ಮಾನ ಮಾಡಿದಂಥವರು ದಯವಿಟ್ಟು ಈ ರೀತಿಯಿಂದ ಕೆಳಗೆ ಇರಬೇಕು, ಬೇರೆ ಅವಕಾಶ ಕೊಡಬೇಕು. SDM ತಂಡ, ಜಿಲ್ಲಾ ತಂಡ, ಮಾನ್ಯ ಗೌರವ ಕಾರ್ಯದರ್ಶಿಗಳು ಶ್ರೀಯುತರಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಲಿದ್ದಾರೆ. ಧನ್ಯವಾದಗಳು. ಶ್ರೀಮತಿ ಹಾಗೂ ಮಹಿಳಾ ಪಿಡುವರಿಂದ ಶ್ರೀಯುತರಿಗೆ ಗೌರವವನ್ನು ಸಮರ್ಪಣೆ ಮಾಡಲಿದ್ದಾರೆ. ಜಯಲಕ್ಷ್ಮಿ ವಿವಿಧ ಮಹಿಳಾ ಅಧಿಕಾರಿಗಳಿಂದ ಶ್ರೀಯುತರಿಗೆ ನೋಡಿ ದಯವಿಟ್ಟು ಎಲ್ಲ ತಾಲೂಕಿನ ಮಾನ್ಯ ಕಾರ್ಯನಿರ್ವಾಹಕರು ವೇದಿಕೆ ಮೇಲೆ ಆಗಮಿಸಬೇಕು. ಎಲ್ಲರಿಗೂ ನಮಸ್ಕಾರ. ಬಿಫೋರ್ ಐ ಸ್ಪೀಕ್ ನಾನು ಒಂದು ಮಾತು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ 2 ಪೋಸ್ಟಿಂಗ್ಸಿಂದ ನಾವು ಯಾವುದೇ ರೀತಿ ಬೀಳ್ಕೊಡುಗೆ ನಾವು ಸ್ವೀಕಾರ ಮಾಡ್ತಾ ಇಲ್ಲ. ಸೆಂಡ್ ಔಟ್ ಬೇಡ ಅಂತ ನೋಡಿ ಹೋಗ್ತಾ ಇದ್ದೀವಿ ಯಾವುದಾದ್ರೂ ಪೋಸ್ಟಿಂಗ್. ಆದರೂ ಕೊಪ್ಪಳ ಜಿಲ್ಲೆಯಲ್ಲಿ ಇರೋ ನಮ್ಮ ಟೀಮ್ ಅವರು ಎಲ್ಲರೂ ಯಾರ್ಯಾರಿದ್ದೀವಿ, ಪ್ರತಿ ಆಡಿಟರ್ ಇಲಾಖೆ ಮಾತ್ರ ಇಲ್ಲ, ಪ್ರತಿಯೊಂದು ಇಲಾಖೆಯವರು ಬಹಳ ಮಂದಿ ನನಗೆ ಕಾಲ್ ಮಾಡಿ ಕಾಟಾಡ್ಬಿಟ್ರು ಬರಲೇಬೇಕು ಅಂತ. ಹಾಗಾಗಿ ಐ ಮೇಡ್ ಅನ್ ಎಕ್ಸೆಪ್ಷನ್. ನಮಗೆ ಬಹಳ ಖುಷಿ ಅನಿಸ್ತಾ ಇದೆ. ಇಷ್ಟೆಲ್ಲ ಪ್ರೀತಿದು ಪಾತ್ರ ಆಗಿರೋದು ನನ್ನದು ಒಂದು ಒಳ್ಳೆ ಭಾಗ್ಯ ಅಂತ ಅನಿಸ್ತಾ ಇದೆ. ಅವರೆಲ್ಲರಿಗೆ ಧನ್ಯವಾದಗಳು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಅಭಿನಂದನೆಗಳು. ಎಲ್ಲ ಸ್ಕೀಮ್ಸಲ್ಲಿ ಟಾಪ್ ಇದ್ದೀನಿ ಅಂದರೆ ಅದು ಹಿಂದೆ ಪ್ರತಿಯೊಬ್ಬರು ನಾನು ಪದೇ ಪದೇ ಹೇಳ್ತೀನಿ, ಯಾರೋ ಒಬ್ಬರ ಕಡೆಯಿಂದ ಯಾವುದೂ ಕೆಲಸ ಆಗೋದಿಲ್ಲ. ನಾವು ಪ್ರತಿಯೊಬ್ಬರು ಕೈ ಜೋಡಿಸಿ ಕೆಲಸ ಮಾಡುವಾಗ ಮಾತ್ರ ಆಗೋದು, ಮತ್ತು ಸರಿಯಾಗಿ ಕೆಲಸ ಕಲಿತು ಮಾಡುವಾಗ ಮಾತ್ರ ಆಗೋದು ಕೆಲಸ. ಸೊ ನಾವು ಹೆಚ್ಚು ಕಡಿಮೆ ಹಾಟ್ ಆ್ಯಂಡ್ ಕೋಲ್ಡ್ ಮಾಡಿದ್ದೀನಿ, ಸುಮಾರು ಸತಿ ಬೈದಿದ್ದೀನಿ, ಹೇಳ್ಕೊಟ್ಟಿದ್ದೀನಿ. ಪ್ರತಿಯೊಂದು ರೀತಿ ನಾವು ನಿಮ್ಮೆಲ್ಲರ ಜೊತೆ ಆಸ್ ಪಾರ್ಟ್ ಆಫ್ ಅ ಟೀಮ್, ಆಸ್ ಅ ಟೀಮ್ ಮೆಂಬರ್ ನಿಮ್ಮ ಜೊತೆ ನಿಂತು, ನೀವು ಹಾಸ್ಪಿಟಲ್ಗಳಿಗೆ ಹೋಗ್ತಾ ಇದ್ರೆ ನಾನು ಹೋಗ್ತಾ ಇದ್ದೆ, ನೀವು ಶಾಲೆಗಳಿಗೆ ಹೋಗ್ತಾ ಇದ್ರೆ ನಾನು ಹೋಗ್ತಾ ಇದ್ದೆ, ನೀವು ಗ್ರಾಮದಲ್ಲಿ ಹೋಗ್ತಾ ಇದ್ರೆ ನಿಮ್ಮ ಜೊತೆ ನಾನು ಬರ್ತಾ ಇದ್ದೆ. ಸೊ ನಮ್ಮ RTPR ಇಲಾಖೆಯವರಾಗಲಿ, ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್, ಹೆಲ್ತ್ ಆಗಲಿ, WCD ಆಗಲಿ, ಆಲ್ ಆರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್ ಆಗಲಿ,
ಪ್ರತಿಯೊಬ್ಬರ ಜೊತೆ ನಾವು ಒಂದು ಒಳ್ಳೆತನದಿಂದ ಒಂದು ಈ ಕೊಪ್ಪಳ ಜಿಲ್ಲೆ ನಾವು ಬರೀ ಮಾರ್ಕ್ಗೋಸ್ಕರ ಹೇಳ್ತಾ ಇಲ್ಲ, ಇಲ್ಲಿ ಐ ಹ್ಯಾವ್ ಲಿವ್ಡ್ ಹಿಯರ್ ಫಾರ್ 1.5 years. ಕೊಪ್ಪಳ ಅವರೇ ಆಗಿದ್ದೀನಿ ಅಂದ್ರೆ ಈ ಜಿಲ್ಲೆಗೆ ಸಾಕಷ್ಟು ಇಟ್ ಡಿಸರ್ವ್ಸ್ ಅಲ್ಲ. ನಮ್ಮ ಪಾತ್ರ ಇಲ್ಲಿ ಎಲ್ಲಿ ಅಂದ್ರೆ ನಾವು ಅದು ಏರ್ಸೋದಕ್ಕೆ ನಮ್ಮ ಪಾತ್ರ ಇದೆ. ಸೊ ಹಾಗಾಗಿ ತಾವೆಲ್ಲರೂ ಸಾಕಷ್ಟು ಕಲ್ತಿದ್ದೀರಿ and you have supported me immensely. ಸೊ ನಾವು ನಿಮ್ಮೆಲ್ಲರಿಗೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಕೆಲಸ ಬಗ್ಗೆ ಮಾತಾಡಿದ್ದೀರಾ, ನಾನು ಯಾವುದ್ರ ಬಗ್ಗೆ ಮಾತಾಡಲಿಲ್ಲ, ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಐ ರಿಮೆಂಬರ್ ಇಮಿಡಿಯೇಟ್ಲಿ ನಾನು ಬಂದ ತಕ್ಷಣ ನಾವು ಒಂದು ಮೋಟಿವೇಶನ್ ವರ್ಕ್ಶಾಪ್ ಮಾಡಿದ್ದೆ, ಎಲ್ಲ PDOಸ್ಗೆ ಸೇರಿ ನಾವು ಕಬ್ಬರ್ಗಿಗೆ ಹೋಗಿದ್ದೆ. ಆ ದಿವಸ ಏನು ಆತ್ಮೀಯತೆ ಆಯಿತು ಅದೇ ರೀತಿ ಈಗಲೂ ಅನಿಸುತ್ತೆ. ಬಿಕಾಸ್ ಐ ನೋ ಅವರ್ PDOಸ್ ಬೈ ನೇಮ್. ನೀವೆಲ್ಲ ನಮ್ಮ ಟೀಮ್ ಮೆಂಬರ್ಸ್ ಅಂದರೆ ಯಾವುದಾದ್ರೂ ಕೆಲಸ ನಾನು ಹಚ್ಚಿದೆ ಅಂದರೆ ನೀವು ಮಾಡೇ ಮಾಡ್ತೀನ ಅಂತ ನಮಗೆ ಕಾನ್ಫಿಡೆನ್ಸ್. ಹಾಗಾಗಿ ಪಾಪ ಈ ಮಧ್ಯವರ್ತಿಗಳು ಏಡಿಗಳು ಇವುಗಳು ಬಹಳ ಬಯಸ್ಕೊಂಡಿದ್ದಾರೆ, ಇಲ್ಲ ಅವ್ರು ಮಾಡ್ತಾರೆ ನೀವು ಹೋಗಿ ಮಾಡಿಸಿ ಅವರ ಕಡೆಯಿಂದ ಅಂತ ನಾನು ಸಾಕಷ್ಟು ಹೇಳಿದ್ದೀನಿ. ಬಟ್ ಯಾವಾಗಲೂ ಕೆಲಸ ಮಾಡುವಾಗ ನಾವು ಜಾಸ್ತಿ ಹೊಗಳಕ್ಕೆ ಹೋಗೋದಿಲ್ಲ. ಆದರೂ ಈ ವೇದಿಕೆಯಿಂದ ನಾನು ಎಲ್ಲರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯು ಇಮ್ಮೆನ್ಸ್ಲಿ ಇಂಪ್ರೂವ್. ಐ ಆಮ್ ಸೋ ಪ್ರೌಡ್ ಆಫ್ ಆಲ್ ಆಫ್ ಯು. ಪ್ರತಿ ಸ್ಕೀಮಲ್ಲಿ ನಾವು ಕ್ವಾಂಟಮ್ ಲೀಪ್ ಥರ ಮಾಡಿಸಿದ್ವಿ. ಪ್ರತಿ ಸ್ಕೀಮಲ್ಲಿ ಪ್ರತಿ ಪ್ಯಾರಾಮೀಟರಲ್ಲಿ ಪುಷ್ಟ ಸೆಲ್ಸ್ ಮುಂದೆ ಹೋಗಿದ್ದೀವಿ. ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಸ್ಕೀಮ್ಸ್ ಅಲ್ಲಿ, ಇಂಪ್ಲಿಮೆಂಟೇಷನ್ ಅಲ್ಲಿ ಆಗಲಿ, ಆನ್ಲೈನ್ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಅಲ್ಲಿ ಆಗಲಿ. ಸೊ ಹೀಗೆ ನೀವು ಮುಂದುವರಿಸ್ತಾ ಹೋಗ್ತಾ ಇರಬೇಕು. ನನ್ನ ಕಡೆಯಿಂದ ಒಂದು ವಿನಂತಿ, ಹೋಗುವಾಗ ನಿಮ್ಮ ಕಡೆಯಿಂದ ಒಂದು ಪ್ರಾಮಿಸ್ ತಗೊಂಡು ಹೋಗ್ತೀನಿ. ಯಾವಾಗಲೂ ಮೀಟಿಂಗ್ಸ್ ಎಂಡಲ್ಲಿ ಡೆಲಿವರಿಬಲ್ಸ್ ಪ್ರಾಮಿಸ್ ತಗೊಳ್ತಾ ಇದ್ದೆ ನಾನು, ಈಗಲೂ ನಾನು ಪ್ರಾಮಿಸ್ ತಗೊಳ್ತೀನಿ. ಇಂಪ್ರೂವ್ ಮಾಡಿ, ಕೆಪಾಸಿಟೀಸ್ ಇಂಪ್ರೂವ್ ಮಾಡಿ. ವಿ ಡಿಸರ್ವ್. ನಾವು ಯಾವುದಾದ್ರೂ ಒಂದು ಹುದ್ದೆಗೆ ಕೂರುವಾಗ ನೂರಾರು ಮಂದಿ ನಿಂತು ನೋಡಿರ್ತಾರೆ ಆ ಹುದ್ದೆಗೆ. ಅವ್ರಿಗೆ ಒಂದು ಆಸೆ ಇರುತ್ತೆ, ಆ ಹುದ್ದೆಗೆ ನಾವು ಇದ್ದೆ ಅಂದ್ರೆ ನಾನು ಏನೇನು ಮಾಡಬಹುದು ಅಂತ. ನಿಮಗೆ ಆ ಒಂದು ಅವಕಾಶ ಸಿಕ್ಕಿ, ಸೊ ಮೇಕ್ ದ ಬೆಸ್ಟ್ ಆಫ್ ಇಟ್. ನೀವು ಯಾವ ರೀತಿ ನಿಮ್ಮ ಕಾರ್ಯವೈಖರಿ ಏನು ಇಂಪ್ರೂವ್ ಮಾಡಬಹುದು ಜನರ ಜೊತೆ. ನೀವು ನೋಡಿರ್ಬಹುದು, ನಾವು ಪಾಪ ನಮ್ಮ ಅಧಿಕಾರಿ ವರ್ಗ ಅವರಿಗೆ ಮತ್ತು ಸಿಬ್ಬಂದಿ ವರ್ಗ ಅವ್ರ ಜೊತೆನೇ ಜಗಳಾಡಿಸ್ತಾ ಇದೆ. ಬಟ್ ಪಬ್ಲಿಕ್ ಜೊತೆ ಯಾವಾಗಲೂ ನಗುತ್ತಾ ಅವ್ರ ಮಾತು ಕೇಳಿ ಅವ್ರದ್ದು ಏನಿದೆ ಪ್ರಾಬ್ಲಮ್ಸ್ ಸ್ಪಂದಿಸ್ತಾ ಹೋಗ್ಬೋದು. ಪ್ಲೀಸ್ ಟ್ರೈ, ಕೆಪಾಸಿಟಿ ಬಿಲ್ಡ್ ಮಾಡಿ, ಇಂಪ್ರೂವ್ ಮಾಡಿಸಿ. ಬಿಕಾಸ್ ಕೊಪ್ಪಳ ಡಿಸ್ಟ್ರಿಕ್ಟ್ ಡಿಸರ್ವ್ಸ್. ನಾವು ಏರ್ಸಿದ್ದೀವಿ, ಒಂದು ಹಂತಕ್ಕೆ ಬಂದಿದೆ, ಇನ್ನೂ ಏರ್ಸೋದು ಜವಾಬ್ದಾರಿ ನಿಮ್ಮೆಲ್ಲ. ಸೊ ನನಗೆ ಎಷ್ಟು ಸಪೋರ್ಟ್ ನೀವು ಕೊಟ್ಟಿದ್ದೀರಿ ಅದಕ್ಕಿಂತ ಜಾಸ್ತಿನೇ ನೀವು ರಾಹುಲ್ ಅವರಿಗೆ ಸಹ ಕೊಡಿ. ರಾಹುಲ್ ಅವರಾಗಲಿ, ನಮ್ಮ DC ಸರ್ ಅವರಾಗಲಿ, ಸುಂದರೇಶ್ ಸರ್ ಸಹ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಐ ಡೋಂಟ್ ಥಿಂಕ್ there is one department who has not supported me. There is not one officer who has not supported. DC ಅವರಾಗಲಿ, SP ಅವರಾಗಲಿ. ಇನ್ಫ್ಯಾಕ್ಟ್ ಐ ಶುಡ್ ಅಪ್ರಿಷಿಯೇಟ್ SP. ಅವರು ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ ಅವ್ರ ಮೇಲೆ ಹಮಲೆ ಆಗುವಾಗ, ಯಾವುದಾದ್ರೂ ಒಂದು ಆದಾಗ, ಬೇರೆ ಜಿಲ್ಲೆಗಳಲ್ಲಿ ಸ್ಮಾರ್ಟ್ ಕಡೆ ರೆಸಿಸ್ಟೆನ್ಸ್ ಇದ್ದಾಗ ಸಹ ಈ ಜಿಲ್ಲೆಯಲ್ಲಿ ಇಮಿಡಿಯೇಟ್ FIR ಆಗಿದೆ. ವಿ ಹ್ಯಾವ್ ಡನ್ ದ ಪೇಪರ್ ವರ್ಕ್ ಆಸ್ ಅ ಮ್ಯಾಟರ್ ಆಫ್ ಪ್ರಿನ್ಸಿಪಲ್. ಪ್ರತಿಯೊಂದು DC ಸರ್ ಆಗಲಿ, ನಮಗೆ ಲ್ಯಾಂಡ್ ಕೊಡೋದು ಆಗಲಿ, ಈಗಿನ DC ಅವರಾಗಲಿ, ಹಿಂದಿನ DC ಅವರಾಗಲಿ, ಪ್ರತಿಯೊಂದರಲ್ಲಿ ಅವ್ರು ಹೆಲ್ಪ್ ಮಾಡಿದ್ದಾರೆ. ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸ್ ನಾಟ್ ಒನ್ ಡಿಪಾರ್ಟ್ಮೆಂಟ್ ಐ ಕ್ಯಾನ್ ಟೆಲ್ ನನಗೆ ಸಪೋರ್ಟ್ ಮಾಡಿರಲಿಲ್ಲ. ಪ್ರತಿಯೊಬ್ಬರು ಮಾಡಿದ್ದಾರೆ, ಪ್ರತಿಯೊಬ್ಬರು ಕೆಲಸ ಆಗಿದೆ. ಸಿವಿಲ್ ವರ್ಕ್ಸ್ ಅಲ್ಲಿ ಹೆಚ್ಚು ಬಹಳ ಪ್ರೋಗ್ರೆಸ್ ಆಗಿದೆ. ಆಲ್ ಲ್ಯಾಂಡ್ ಇಶ್ಯೂಸ್ ಮೋರ್ ಆರ್ ಲೆಸ್ ವಿ ಹ್ಯಾವ್ ರಿಸಾಲ್ವ್. ಎಲ್ಲಿ ಕೆಲಸ ಸ್ಟಾರ್ಟ್ ಆಗಲಿಲ್ಲ, ಕೆಲಸ ಸ್ಟಾರ್ಟ್ ಆಗಿದೆ. ಈಗ ಮುಂದುವರಿಸೋದು ಮತ್ತು ಎಲ್ಲ ಯಾರಾದರೂ ಇರಲಿ, ದ ಚೇರ್ ಇಸ್ ಅ ರಿವಾಲ್ವಿಂಗ್ ಚೇರ್. ನಮ್ಮ ನಾಗರಾಜ್ ಹೇಳ್ತಾ ಇದ್ರು, ವರ್ಗಾವಣೆ ಅಂದರೆ ಸಹಜ ಸರ್ಕಾರಿ ನೌಕರಿಯಲ್ಲಿ. ಅದಕ್ಕೆ ಜಾಸ್ತಿ ಖುಷಿನೂ ಪಡೆಯೋದು ಅವಶ್ಯಕತೆ ಇಲ್ಲ, ದುಃಖನೂ ಪಡೋದು ಅವಶ್ಯಕತೆ ಇಲ್ಲ. ಟೇಕ್ ಇಟ್ ಆಸ್ ಅ ಮ್ಯಾಟರ್ ಆಫ್ ರೈಟ್. ಈಗ ನೀವು ನೆಕ್ಸ್ಟ್ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಿಸ್ತೀರಾ, ಯಾವ ರೀತಿ ನೀವು ಕೊಡುಗೆ ಕೊಡ್ತೀರಾ ಅದ್ರ ಬಗ್ಗೆ ನೀವು ವಿಚಾರಿಸಿ. ಕೊಪ್ಪಳ ಜನರು ನನಗೆ ಬರೀತಾನೆ ತೊಂದರೆ ಇಲ್ಲ. ಐ ವಿಲ್ ನೆವರ್ ಫರ್ಗೆಟ್ ವಂಡರ್ಫುಲ್ ಮೆಮರೀಸ್ ಇದೆ. ಜನರುಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ಸೊ ವೆನ್ ಐ ಗೋ ಐ ವಿಲ್ ಓನ್ಲಿ ರಿಮೆಂಬರ್ ದ ಗುಡ್ ಥಿಂಗ್ಸ್. ನಾವು ನಮ್ಮ ವಿರೂಪಾಪುರ ಗಡ್ಡಿಯಲ್ಲಿ ಮೋಟಿವೇಶನ್ ವರ್ಕ್ಶಾಪ್ ಮಾಡಿಸಿದ್ವಿ, ತಾಲೂಕ್ ವೈಸ್ ವರ್ಕ್ಶಾಪ್ ಮಾಡಿದ್ವಿ, ಕಲಿಯೋ ರೀತಿ ಮಾಡಿಸಿದ್ವಿ. ಯಾವ್ಯಾವ ಟಾಪಿಕ್ಸ್ ಅಲ್ಲಿ ನಾವು ವೀಕ್ ಇದೆ ಅದ್ರ ಬಗ್ಗೆ ಕೆಪಾಸಿಟಿ ಬಿಲ್ಡಿಂಗ್ ಬಗ್ಗೆ ಸಾಕಷ್ಟು ಮಾಡಿಸಿದ್ವಿ. ನಮ್ಮ WCD ಇಲಾಖೆ ನಮ್ಮ ಅರ್ಲಿ ಲರ್ನಿಂಗ್ ಮಾಡ್ಯೂಲ್ಸ್ ಬಗ್ಗೆ ಇನ್ಫ್ಯಾಕ್ಟ್ ಅಟ್ ವೆರಿ ಲೆವೆಲ್ ದೇ ಹ್ಯಾವ್ ಕಾಲ್ಡ್ ಅಸ್ ಆಸ್ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ. ಹೆಲ್ತ್ ಡಿಪಾರ್ಟ್ಮೆಂಟ್ ಐ ಹೋಗಿ ಬ್ಯಾಕ್ ದಟ್ ಅವಾರ್ಡ್ ಚೆನ್ನಾಗಿ ಆಗಲಿ. ಸಿವಿಲ್ ವರ್ಕ್ಸ್ ಎಲ್ಲ ಮುಗಿ, ಡೋಂಟ್ ಕೀಪ್ ದೆಮ್ ಪೆಂಡಿಂಗ್. ಪ್ರತಿಯೊಂದು ಇಲಾಖೆಗೂ ಐ ಥಿಂಕ್ ನನಗೆ ಇವನ್ ನಾವು ನನ್ನ ವಾರ ಆಗಿದೆ, ನನ್ನ ಈಗಲೂ ನನಗೆ ಪ್ರೋಗ್ರೆಸ್ ಕೆಟ್ಟ ನಿದ್ದೆಯಲ್ಲಿ ನಾನು ಉತ್ತರ ಕೊಡ್ಬೋದು. ಆ ರೀತಿ ಆಗೋಗ್ಬಿಟ್ಟಿದೆ. ಸೋ ಮಚ್. ಬಟ್ ಈಗ ಒಂದು ಹಂತಕ್ಕೆ ಬಂದಿದೆ, ಏರ್
ಎಬ್ಸೋದು. ಐ ವಾಂಟ್ ಟು ಸಿ ಕುಪ್ಲ ರೈಸಿಂಗ್. ನೀವು ದಯವಿಟ್ಟು ಅದು ಮಾಡಿಸಿ, ನಿಮ್ಮೆಲ್ಲ ಕಡೆಯಿಂದ ಅದು ಪ್ರಾಮಿಸ್ ತಗೊಂಡ ಇಷ್ಟೆಲ್ಲ ಲೇಟ್ವರೆಗೆ ನೀವೆಲ್ಲ ವೇಟ್ ಮಾಡಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇರೋದು ಮತ್ತು ಎಷ್ಟು ವಿಶ್ವಾಸ, ಎಷ್ಟು ನಂಬಿಕೆ, ಎಷ್ಟು ಪ್ರೀತಿ ನನಗೆ ಕೊಟ್ಟಿದ್ದೀರಿ, ಎಷ್ಟು ಸಹಕಾರ ಕೊಟ್ಟಿದ್ದೀರಿ, ಪ್ರತಿಯೊಬ್ಬರಿಗೆ ನಾವು ಧನ್ಯವಾದವನ್ನು ಮತ್ತೊಮ್ಮೆ ಹೇಳ್ತೀನಿ. ಮತ್ತು ಯಾವುದಾದ್ರೂ ಒಂದು ಸಿಟ್ಟಲ್ಲಿ ಆಗಲಿ, ಲೋ ವರ್ಕಲ್ಲಿ ಆಗಲಿ ಏನೋ ಒಂದು ಹೆಚ್ಚು ಕಡಿಮೆ ಮಾತಾಡಿದ್ದೀನಿ ಅಂದರೆ ಸಹ ಇಲ್ಲೇ ನನಗೆ ಕ್ಷಮಿಸ್ಬಿಡಿ, ಲೆಟ್ ಇಟ್ ಬಿ ನಾವು ಪಾಸಿಟಿವ್ ವೇ ನಾವು ಮುಂದೆ ಹೋಗೋಣ. ಕೊಪ್ಪಳ ವಿಲ್ ಆಲ್ವೇಸ್ ಬಿ ಸ್ಪೆಷಲ್. ಅಧಿಕಾರಿಗಳಿಗೆ ಮತ್ತೆ ಇಲ್ಲಿ ಬರುವಂಥ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಮೊದಲನೇದಾಗಿ ನಾವು ಗೌರವ ಮತ್ತು ನಮಸ್ಕಾರ ಕೊಡ್ತಾ ಫೌಜಿಯಾ ಮೇಡಮ್ ಇಲ್ಲಿ ಸುಮಾರು ಒಂದೂವರೆ ವರ್ಷ ಇಲ್ಲಿ ಕೆಲಸ ಮಾಡಿದ್ದಾರೆ. ಮೊದಲನೇದಾಗಿ ಮೇಡಮ್ಗೆ ನಾವು ಫಸ್ಟ್ ತುಂಬ ಧನ್ಯವಾದ ಕೊಡ್ತಾ ಇದ್ದೀವಿ. ಯಾಕೆಂದರೆ ನೀವು ಈಗಾಗಲೇ ಹೇಳಿದ್ರಿ, ಬಹಳಷ್ಟು ಜನ ಇಲ್ಲಿ ಬಂದಿದ್ರು ಹೇಳಿದ್ದಾರೆ. ನಮ್ಮ ಜಿಲ್ಲೆ ಟಾಪ್ 5 ಅಥವಾ ಟಾಪ್ 10 ಅಲ್ಲಿ ಯಾವುದೇ ಸ್ಕೀಮ್ ಇರಲಿ, ಯಾವುದೇ ಪ್ಯಾರಾಮೀಟರ್ ಇರಲಿ, ಎಲ್ಲ ಕಡೆ ಟಾಪ್ 5 ಅಥವಾ ಟಾಪ್ 10 ಅಲ್ಲಿ ನಮ್ಮ ಜಿಲ್ಲಾ ಬರ್ತದೆ. ಸೊ ಫಸ್ಟ್ ವಾರಲ್ಲಿ ಯಾವುದೇ ಇತರೆ BC ಬಂದಿತ್ತು ಅಥವಾ ನಮ್ಮ KCS ಇಂದ, ಚೀಫ್ ಸೆಕ್ರೆಟರಿಯಿಂದ, ಯಾವುದೇ ಬೆಳೆ ಅಧಿಕಾರಿಗಳಿಂದ ಯಾವುದೇ ಇತರೆ ನಾವು ಮಾನಿಟರಿಂಗ್ ಬಂದಿತ್ತು, ಯಾವುದೇ ಉತ್ತರ ಕೊಡಲಿಕ್ಕೆ ಅವಕಾಶ ಇಲ್ಲ. ಬಿಕಾಸ್ ಬಾಟಮ್ 5 ಅಥವಾ ಬಾಟಮ್ 10 ಇಂದ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಟಾಪ್ 5 ಅಥವಾ ಟಾಪ್ 10 ಅಲ್ಲಿ ಬರ್ತದೆ. ಸೊ ಯಾವುದೇ ತೊಂದರೆ ಇಲ್ಲ, ಯಾವುದೇ ನಮ್ಮ ಜಿಲ್ಲೆಯಿಂದ ಸ್ಟೇಟ್ಗೆ ಯಾವುದೇ ಸಮಸ್ಯೆ ಇಲ್ಲ. ಸೊ ಆ ಕಾರಣಕ್ಕಾಗಿ ಮತ್ತೆ ನಾವು ಬಂದಾಗ, ಒಂದು ವಾರ ಹಿಂದೆ ನಾವು ಬಂದಾಗ ನಾನು ಪ್ರೋಟೋಕಾಲ್ ಪ್ರಕಾರ ಸೀನಿಯರ್ ಆಫೀಸರ್ಸ್ಗೆ ನಾವು ಕಾಲ್ ಮಾಡಿದ್ದೀವಿ. ಉಮಾ ಮೇಡಮ್ ಅಲ್ಲಿ ಇದ್ದಾರೆ, ಅತೀಶ್ ಸರ್ ಇದ್ದಾರೆ, 3-4 ಜನಕ್ಕೆ ನಾವು ಕಾಲ್ ಮಾಡಿದ್ದೀವಿ. ಎಲ್ಲರೂ ಒಂದು ಮಾತು ಮಾತ್ರ ಹೇಳಿದ್ದಾರೆ, ನಮ್ಮ ಫೌಜಿಯಾ ಮೇಡಮ್ ತುಂಬ ಒಳ್ಳೆಯದಾಗಿ ಚಿಕ್ಕಬಳ್ಳಾಪುರಲ್ಲಿ ಕೆಲಸ ಮಾಡಿದರು, ಇಲ್ಲಿ ಕೂಡ 1.5 ವರ್ಷ ಒಳ್ಳೆಯದಾಗಿ ಕೆಲಸ ಮಾಡಿದ್ದಾರೆ. ಸೊ ಇದರ ಬಗ್ಗೆ ಯಾವುದೇ ಸಂದೇಹ ಇಲ್ಲ. ನೀವೆಲ್ಲರೂ ಈಗಾಗಲೇ ಹೇಳಿದ್ದೀವಿ, ಮೇಡಮ್ 1.5 ವರ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ನಾವು ನಮ್ಮಿಂದ ನಿಮ್ಮೆಲ್ಲರೂ ಗೊತ್ತಿದೆ ಮೇಡಮ್ ಯಾವ ಇತರೆ ಮೌಲ್ಯಗಳ ಬಗ್ಗೆ ಅಥವಾ ಗುಣಗಳ ಬಗ್ಗೆ ಮೇಡಮ್ ನಿಂತಿದ್ರು, ಆ ಎಲ್ಲ ನೀವು ನಿಮ್ಮ ಕಚೇರಿಯಲ್ಲಿ, ನಿಮ್ಮ ಜೀವನದಲ್ಲಿ ನೀವು ಕೂಡ ಅಳವಡಿಸಬೇಕು. ಮೇಡಮ್ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡಿದ್ದಾರೆ. ಅದು ನೀವು ಕೂಡ ನಿಮ್ಮ ಆಫೀಸ್ನಲ್ಲಿ ನೀವು ಏನೇನು ಕೆಲಸ ಮಾಡ್ತಾ ಇದ್ದೀರಿ ಅದು ಕರೆಕ್ಟ್ ಆಗಿ ಆ ಸೇಮ್ ಗುಣ ಪ್ರಕಾರ, ಸೇಮ್ ಮೌಲ್ಯ ಪ್ರಕಾರ ನೀವೆಲ್ಲರೂ ಕೆಲಸ ಮಾಡಬೇಕು. ನಿಮ್ಮಲ್ಲಿ ಯಾರ್ಯಾರು ಬರ್ತಾರೆ, ಜನ ಬರ್ತಾರೆ, ಪಬ್ಲಿಕ್ ಬರ್ತಾರೆ, ಮೇಡಮ್ ನಿಮಗೆ 1.5 ವರ್ಷದಲ್ಲಿ ಏನೇನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದೇ ಪ್ರಕಾರ ನೀವು ಕೆಲಸ ಮಾಡಿದರೆ ನಮ್ಮ ಜಿಲ್ಲೆ ನೆಕ್ಸ್ಟ್ 10 ವರ್ಷಕ್ಕೆ ಟಾಪ್ 5 ಅಥವಾ ಟಾಪ್ 10 ನಾವು ಬರ್ತದೆ. ಆಮೇಲೆ ಮತ್ತೊಮ್ಮೆ ನಿಮಗಾಗಲೇ ಹೇಳಿದ್ದೀನಿ, ನಮ್ಮಿಂದ ನಿಮಗೆಲ್ಲ ಸಹಾಯ ಬರ್ತದೆ. ಏನಾದರೂ ಸಮಸ್ಯೆ ಇದ್ದರೆ ನಿಮಗೆ PDOಗಳಿಗೆ ಅಥವಾ ಗಳಿಗೆ ಏನಾದರೂ ಸಮಸ್ಯೆ ಇದ್ದರೆ ನೀವೆಲ್ಲರೂ ನೇರವಾಗಿ ನಮಗೆ ಕಾಲ್ ಮಾಡ್ಬೋದು. ಇಮಿಡಿಯೇಟ್ ಆಗಿ ನಮ್ಮಿಂದ ನಿಮಗೆ ನಾವು ಪರಿಹಾರ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತೆ ನಾವು BC ನಾವು ತಗೊಂಡಿದ್ದಾಗ ನಾವು ಹೇಳಿದ್ದೀವಿ, ನೀವೆಲ್ಲರೂ PDOಸ್ಗಳು ಆಮೇಲೆ EOಸ್ಗಳು ನೀವು ಫೀಲ್ಡ್ ಆಫೀಸರ್ಸ್ ಇದ್ದೀವಿ, ನೀವೆಲ್ಲರೂ ನಮ್ಮ ಆಫೀಸ್ಗೆ ಬರುವುದು ಬೇಡ. ನೀವು ಪ್ರತಿದಿನ 8 ಗಂಟೆಯಿಂದ ಮಿನಿಮಮ್ 6 ಗಂಟೆ ತನಕ ಫೀಲ್ಡಲ್ಲಿ ಇರಬೇಕು, ಫೀಲ್ಡಲ್ಲಿ ಕೆಲಸ ಮಾಡಬೇಕು. ನಾವು ನಮ್ಮಿಂದ BC ಮೂಲಕ ಮಾತ್ರ ನಾವು ಎಲ್ಲರೂ ಮೀಟಿಂಗ್ ಮಾಡ್ತೀವಿ. ಈ ಆಫೀಸ್ಗೆ ನಾವು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೆ ಬರೋದು ಬೇಡ. ಇಲೆಕ್ಷನ್ ಪರವಾಗಿ ಅಥವಾ ಇತರೆ ನಾವು DG ಸರ್ ಅಥವಾ SP ಸರ್ ಇತರೆ ಮೀಟಿಂಗ್ ನಾವು ಕರೀತಾರೆ, ನೀವು ಬರಬೇಕು. ಬಟ್ ಮ್ಯಾಕ್ಸಿಮಮ್ ಟೈಮ್ ನೀವು ಫೀಲ್ಡಲ್ಲಿ ಇರಬೇಕು, ಫೀಲ್ಡಲ್ಲಿ ಕರೆಕ್ಟಾಗಿ ಕೆಲಸ ಮಾಡಬೇಕು. ನಮ್ಮಿಂದ ನಿಮಗೆಲ್ಲ ಸಹಾಯ ನಾವು ಕೊಡ್ತೀವಿ, ತಮ್ಮಿಂದ ಕೂಡ ನಮಗೆ ಕರೆಕ್ಟಾಗಿ ಸಹಾಯ ಬೇಕು. ನಿಮ್ಮಿಂದ ಹೊಸ ಐಡಿಯಾಸ್, ಮೇಡಮ್ ಈಗಾಗಲೇ ತುಂಬ ಕೆಲಸ ಮಾಡಿದ್ದಾರೆ, ಬೇರೆ ಬೇರೆ ಹೊಸ ಐಡಿಯಾಸ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಅದೇ ಪ್ರಕಾರ ತಮ್ಮಿಂದ ನಮಗೆ ಹೊಸ ಐಡಿಯಾಸ್ ಅಥವಾ ಈ ಥರ ಗ್ರೌಂಡಲ್ಲಿ ಏನು ಸಮಸ್ಯೆ ಇದೆ ಅದು ಹೇಗೆ ನಾವು ಬಗೆಹರಿಸಬೇಕು, ಈ ಥರ ತಮ್ಮಿಂದ ಕೂಡ ಈ ಥರ ಏನಾದರೂ ಐಡಿಯಾಸ್ ಬರ್ತದೆ, ನಾವು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ. ಮತ್ತೊಮ್ಮೆ ವೇದಿಕೆ ಬೆಳೆಯುವಂಥ ಅಧಿಕಾರಿಗಳಿಗೆ ನಾವು ನಮಸ್ಕಾರ ಕೊಡ್ತಾ ನಮ್ಮ ಕಾರ್ಯಕ್ರಮದ
SP ಅವರೇ, ನೂತನವಾಗಿ PO ಆಗಿ ಬಂದಿರುವಂಥ ರಾಘು ಸಾಹೇಬ್ರೆ, DCF ಮೇಡಮ್ ಅವರೇ, ADC ಅವರೇ, AC ಅವರೇ, ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳೇ, RDPR ಇಲಾಖೆಯಿಂದ ಜನ ಬಂದಿಲ್ಲ. ಆಲ್ರೆಡಿ ಸಮಯ ಭಾಳ ಆಗಿದೆ, ಆಲ್ಮೋಸ್ಟ್ 9:30 ಆಯಿತು. ನಾನೇನು ಭಾಳ ಏನು ಮಾತಾಡೋದಿಲ್ಲ. ಈಗ ನಮ್ಮ CO ಬಗ್ಗೆ ಹೇಳಬೇಕಾದ್ರೆ ಈಗ ನಾನು ಮೋಸ್ಟ್ಲಿ ಬಂದವ್ರ ಜೊತೆ ವರ್ಕ್ ಮಾಡಿದ್ದು 6 ಮಂತ್ಸ್ ಅಷ್ಟೇ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾವು ಹೊಸದಾಗಿ ಬಂದಿದ್ದು ಅವ್ರೀಗ ಬಿಡುವ ಸಂದರ್ಭ ಆಗಿರ್ತದೆ. ಬಟ್ CO ಪೋಸ್ಟ್ ಎನ್ನುವುದು ಭಾಳ ಒಂದು ಒಳ್ಳೆಯ ಪೋಸ್ಟ್. ಹೇಳಬೇಕಾದ್ರೆ CO ಪೋಸ್ಟ್ ಎನ್ನುವುದು CO ಮುಂಚೆ ಈಗ IAS ಆಫೀಸರ್ಸ್ ಆಗಿ ಬರುವವರಿಗೆ ಅಷ್ಟೊಂದು ಮಟ್ಟದಲ್ಲಿ ಎಕ್ಸ್ಪೋಸರ್ ಸಿಗುವುದಿಲ್ಲ. ಫಸ್ಟ್ AC ಆಗಿರ್ತಾರೆ. AC ಆಗಿರುವಾಗ ಸೊ ಈ ಸ್ಕೋಪ್ ಆಫ್ ವರ್ಕ್ ಏನಿದೆ ಭಾಳ ನ್ಯಾರೋ ಇರುತ್ತೆ. ಓನ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ಸ್ನಲ್ಲಿ ಇರುವ ಕೆಲವೊಂದು ವಿಷಯಗಳನ್ನು ಮಾತ್ರ ನೋಡುವುದಕ್ಕೆ ಒಂದು ಅವಕಾಶ ಸಿಕ್ಕಿರ್ತದೆ. ಬಟ್ CO ಆಗಿ ಬಂದಿದ ಮೇಲೆ CO ಕೆಳಗಡೆ ಮಾಡುವ ವರ್ಕ್ ಫೋರ್ಸ್ ಭಾಳ ಜಾಸ್ತಿ ಇರುತ್ತೆ. RDPR ಇಲಾಖೆ ಎನ್ನುವುದು ಮೋಸ್ಟ್ಲಿ ಅದೇ ಲಾರ್ಜೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ತದೆ. ಸೊ ವರ್ಕ್ ಫೋರ್ಸ್ ವೈಸ್ RDPR ಡಿಪಾರ್ಟ್ಮೆಂಟ್ ಭಾಳ ದೊಡ್ಡದಿದೆ. ಅದಲ್ಲದೆ ಆಲ್ಮೋಸ್ಟ್ 25ರಿಂದ 30 ಲೈನ್ ಡಿಪಾರ್ಟ್ಮೆಂಟ್ಸ್ ಕೂಡ CO ಕೆಳಗಡೆ ಬರ್ತದೆ. ಈ CO ಪೋಸ್ಟ್ನಲ್ಲಿ ನಾವು ಬಂದಿದ ಮೇಲೆ ನಾವು ಏನಾದರೂ ಚೇಂಜಸ್ ತರಬಹುದು ಎನ್ನುವುದಕ್ಕೆ ಬಹಳಷ್ಟು ಅವಕಾಶಗಳು ನಮಗೆ ಸಿಗ್ತದೆ. ಈಗ ಮೇಡಮ್ ಅವರು ಆಲ್ರೆಡಿ ಚಿಕ್ಕಬಳ್ಳಾಪುರದಲ್ಲಿ CO ಆಗಿ ಕೆಲಸ ಮಾಡಿ ಇಲ್ಲಿ ಬಂದಿದ ಮೇಲೆ ಅವ್ರಿಗೆ ಅಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು. ಚಿಕ್ಕಬಳ್ಳಾಪುರದಲ್ಲಿ CO ಆಗಿ ಕೆಲಸ ಮಾಡಿದ ಮೇಲೆ ಅಲ್ಲಿ ಅವ್ರಿಗೆ ಬಹಳ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು. ಆ ಎಕ್ಸ್ಪೀರಿಯನ್ಸ್ ಮೇಲೆ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಬಂದಿದ ಮೇಲೆ ಕೂಡ ಬಿಕಾಸ್ ಆಫ್ ದಟ್ ಆಲ್ರೆಡಿ ವರ್ಕ್ ಎಕ್ಸ್ಪೀರಿಯನ್ಸ್ ಉಳಿದ ವಿಷಯಗಳು ಕೊಪ್ಪಳ ಜಿಲ್ಲೆಯ ಒಂದು ಅಭಿವೃದ್ಧಿ ಕೂಡ ಅವರು ಒಂದು ಒಳ್ಳೆಯ ಕೊಡುಗೆ ನೀಡಿದ್ದಾರೆ. ಆಲ್ರೆಡಿ ಫಸ್ಟ್ ವಿಡಿಯೋಗಳು ತೋರಿಸಿದ್ದಾರೆ ಯಾವ ರೀತಿ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ಎಲ್ಲ CEOಗಳಿಗೂ ಪ್ರಾಮುಖ್ಯವಾಗಿ ಇರುವ ಸ್ಕೀಮ್ಗಳು JJM. ಈ JJM ಕೂಡ ಬರುವಾಗ ಭಾಳ ಬ್ಯಾಡ್ ಶಾಪ್ನಲ್ಲಿ ಇರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸ್ಕೀಮ್ಸ್ ಆಲ್ಮೋಸ್ಟ್ ನರೇಗಾ ಎಂದು ಭಾಳ ವರ್ಷದಿಂದ ಇದೆ, SBM ಭಾಳ ವರ್ಷದಿಂದ ಇದೆ. ಬಟ್ JJM ಇಸ್ ಅ ನ್ಯೂ ಸ್ಕೀಮ್. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಅದು ಭಾಳ ಪ್ರಾಬ್ಲಮ್ಸ್ ಇತ್ತು. ಆಲ್ಮೋಸ್ಟ್ ಈಗೆಲ್ಲ ಮುಗಿಯುವ ಹಂತಕ್ಕೆ ಬಂದಿದೆ. ಸೊ ಅದಕ್ಕೆ ಮೈನ್ ಅವರು ಡೇ ಆ್ಯಂಡ್ ನೈಟ್ ಅದ್ರ ಬಗ್ಗೆ ಫಾಲೋ ಅಪ್ ಮಾಡಿ ಸೊ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಜನತೆಗೆ ಪರ್ಟಿಕ್ಯುಲರ್ಲಿ ರೂರಲ್ ಏರಿಯಾದಲ್ಲಿ ಇರುವ ಜನತೆಗೆ ಅದು ಭಾಳ ಅನುಕೂಲ ಆಗ್ತದೆ. ಸೊ ಅದಲ್ಲದೆ ಕೂಡ ಈ SDMನಲ್ಲಿ ಕೂಡ ಸ್ವಚ್ಛತೆ ಬಗ್ಗೆ ನಿರಂತರವಾಗಿ ಟಾಯ್ಲೆಟ್ಸ್ನಾಗ ಈಗಾಗಲೇ ಕಟ್ಟಿದ್ದಾರೆ. ಸೊ ಈಗ ನಮ್ಗೆ ಬೇಕಾಗಿರೋ ಟಾಯ್ಲೆಟ್ಸ್ ಯೂಸ್ ಮಾಡುವ ಬಗ್ಗೆ ಅವೇರ್ನೆಸ್ ಬೇಕಾಗ್ತದೆ. ಅದು ಕೂಡ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಈ SHG ಗ್ರೂಪ್ಸ್ ಏನಾದರೂ ಸಂಜೀವಿನಿ ಎಲ್ಲ ಇದೆಯಲ್ಲ, ಸೊ ಅದಕ್ಕೆ ಕೂಡ ಒಂದು ಪ್ರೇರಣೆಯನ್ನು ನೀಡ್ತಾ ಇದೆ. ಸೊ ಈ ರೀತಿ ಎಲ್ಲ ಒಂದು ಲೈನ್ ಡಿಪಾರ್ಟ್ಮೆಂಟ್ಸ್ ಕೂಡ ಒಳ್ಳೆಯ ರೀತಿಯಲ್ಲಿ ಗೈಡ್ ಮಾಡಿ ಎಲ್ಲ ವಿಷಯದಲ್ಲಿ ಕೂಡ ನಮ್ಮ ಕೊಪ್ಪಳ ಜಿಲ್ಲೆ ಒಂದು ಟಾಪ್ ಲೆವೆಲ್ನಲ್ಲಿ ಬರುವ ರೀತಿ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಒಳ್ಳೆಯ ಕಾಂಟ್ರಿಬ್ಯೂಷನ್ ಅನ್ನು ಮಾಡಿದ್ದಾರೆ. ಸೊ ಈ ಜಿಲ್ಲೆಯ ಜನತೆ ಎಂದು ಅವರನ್ನು ಮರೆಯುವುದಿಲ್ಲ. ಸೊ ಕಾಂಟ್ರಿಬ್ಯೂಷನ್ ಆ ರೀತಿ ಇರ್ತದೆ. ಕುಡಿಯುವ ನೀರಿನ ಬಂದಿದ ಮೇಲೆ ನಾಟ್ ಓನ್ಲಿ JJM ಕೆಲವು ಈ ವಾಟರ್ ಸಪ್ಲೈ ಸ್ಕೀಮ್ಸ್ ಬೇರೆ ಸ್ಕೀಮ್ಸ್ಗಳು ಕೂಡ ಇದೆ. ಉಳಿದ ಸ್ಕೀಮ್ಸ್ಗಳು ಕೂಡ ಇರ್ತದೆ. ಅದರಲ್ಲಿ ಕೂಡ ಅವರು ಚೆನ್ನಾಗಿ ಮ್ಯಾಕ್ಸಿಮಮ್ ಒಂದು ಸ್ಟ್ರಾಂಗ್ ಫೌಂಡೇಶನ್ ಅನ್ನು ಮಾಡಿದ್ದಾರೆ ಈ ಕೊಪ್ಪಳ ಜಿಲ್ಲೆಗೆ. ಹೊಸದಾಗಿ CO ಅವರು ಬಂದಿದ್ದಾರೆ, ಅವ್ರಿಗೆ ಇದೆಲ್ಲ ಅನುಕೂಲ ಆಗ್ತದೆ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಷನ್ ಸ್ಟೇಜ್ನಲ್ಲಿ ಇರೋದ್ರಿಂದ ಅದನ್ನು ಪರ್ಸ್ಯೂ ಮಾಡಿಕೊಂಡು ಅವರು ಹೊಸದಾಗಿ ಬಂದಿರೋದ್ರಿಂದ ಅದನ್ನು ಚೆನ್ನಾಗಿ ಪರ್ಸ್ಯೂ ಮಾಡಿಕೊಂಡು ಹೋಗಿದ್ರೆ ಇನ್ನೂ ಜಿಲ್ಲೆಯ ಜನರಿಗೆ ಒಳ್ಳೆಯದಾಗುತ್ತೆ. ಸೊ ಈ ರೀತಿ ಆಲ್ಮೋಸ್ಟ್ 1.5 ವರ್ಷಕ್ಕೆ ಮೇಲೆ ಈ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮತ್ತೆ KPSC ಹೋಗ್ತಾ ಇದ್ದಾರೆ. ನಮಗೆ ಹಿಂದಿನ ಜಿಲ್ಲಾಧಿಕಾರಿಗಳು ಕೂಡ KPSCನಲ್ಲಿ ಇದ್ದಾರೆ. ನೆನಪಿರ್ಬೋದು, ಅವರಿಂದ ಅವರು ವರ್ಗಾವಣೆಯಲ್ಲಿ ಮೇಡಮ್ ಕೂಡ KPSC ಹೋಗ್ತಾ ಇದ್ದಾರೆ. ಇನ್ನು ಈ ಭಾಳಷ್ಟು ಅವರಿಗೆ ಅವಧಿ ಸರ್ವಿಸ್ ಭಾಳ ಇರೋದ್ರಿಂದ ಮತ್ತೆ ಕೊಪ್ಪಳ ಜಿಲ್ಲೆಯಲ್ಲಿ ಬರಲಿಕ್ಕೂ ಅವಕಾಶಗಳಿರುತ್ತದೆ. RDPR ಇಲಾಖೆಯಲ್ಲಿ ಇವೆಲ್ಲ ಬಯಸುವ ರೀತಿ RDPR ಇಲಾಖೆಯಲ್ಲಿ ಕೂಡ ಬರಲಿಕ್ಕೆ ಅವಕಾಶಗಳಿರ್ತದೆ. ಅವ್ರು ಎಲ್ಲಿಗೆ ಹೋಗಿರೋದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಎನ್ನುವ ಒಂದು ಭರವಸೆ ಮತ್ತು ಅವ್ರ ಮೇಲೆ ನಮಗೆ ವಿಶ್ವಾಸ ಕೂಡ ಇದೆ. ಈಗ ನಾವು ಮಾತಾಡ್ತಾ ಇರುವಾಗ ವಿಚಾರ ಮಾಡುವಾಗ ಕುಲಿಗೆ ನಾವು ಮಾತಾಡುವಾಗ ನಮಗೂ ಕೂಡ ಅದೆಲ್ಲ ಗೊತ್ತಾಗ್ತದೆ. ಅವರೆಲ್ಲ ಈಗ ಮಾತಾಡ್ತಾ ಇರುವಾಗ ಹೇಳ್ತಾ ಇರ್ತಾರೆ ಎಲ್ಲ ಒಂದು ಆಸ್ಪೆಕ್ಟ್ಸ್ನಲ್ಲಿನೂ. ಸೊ ಇಟ್ ಈಸ್ ಲೈಕ್ ಮಾಸ್ಟರ್ ಅಂತ ನಾವು ಹೇಳ್ಬೋದು. ಯಾವುದೇ ವಿಷಯದಲ್ಲಿ ಕೂಡ ಕಡಿಮೆ ಇಲ್ಲ, ಇದು ನಮಗೆ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ ಎಂದು ಹೇಳುವುದಿಲ್ಲ. ಎಲ್ಲ ವಿಷಯಗಳ ಬಗ್ಗೆನೂ ಅವರು ಒಳ್ಳೆಯ ಗೊತ್ತಿದ್ರು, ಚೆನ್ನಾಗಿ ರಿವ್ಯೂನು ಮಾಡ್ತಾ ಇದ್ರು. ಕೆಲಸ ಹೇಗೆ ಸಬಾರ್ಡಿನೇಟ್ಸ್ ಕಡೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಬಹುದು ಎನ್ನುವುದು ಕೂಡ ಅವರಿಗೆ ತಿಳಿದಿತ್ತು. ಸೊ ಇದೆಲ್ಲದನ್ನು ಯೂಸ್ ಮಾಡಿಕೊಂಡು ಈಗ ಚೆನ್ನಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಜಿಲ್ಲೆಯ ಜನತೆಗೂ ಮತ್ತು ಈಗ ಜಿಲ್ಲಾ ಆಡಳಿತ ಪರ್ಟಿಕ್ಯುಲರ್ ಆಗಿ ಈಗ RDPR ಇಲಾಖೆ ಅವರು ಮಾಡಿದ ಕಾಂಟ್ರಿಬ್ಯೂಷನ್ ಮತ್ತು ಎಲ್ಲರಿಗೂ
ಮಾತಾಡೋದ್ರಿಂದ ಎಷ್ಟು ಪ್ರೀತಿ ಅವ್ರ ಮೇಲೆ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಎಲ್ಲರೂ ಒಳ್ಳೆಯ ಮಾಡಿದ್ದಾರೆ ಎಂದು ನಾನು ಭಾವಿಸ್ತೇನೆ. ಮತ್ತು ಈಗ ಹೊಸದಾಗಿ CEO ಬಂದಿದ್ದಾರೆ, ಅವರು ಕೂಡ ಈಗ ನೀವು ಈಗ ACC ಮತ್ತು ಬೇರೆ ಒಂದು ಪೋಸ್ಟ್ ಅಂತ ಈಗ ಬಂದಿದ್ದಾರೆ. ಅವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೆ ಒಂದು ವಾರ ಆಗಿದೆ. ನೀವು ಹಿಂದಿನ CEO ಅವರಿಗೆ ಯಾವ ರೀತಿ ಒಂದು ಇದನ್ನು ಕೊಡ್ತಾ ಇದ್ದೀವಿ, ಸಪೋರ್ಟನ್ನು ಕೊಡ್ತಾ ಇದ್ರು, ಅದೇ ರೀತಿ ಈಗ ಹೊಸದಾಗಿ ಬಂದಿರುವ CEO ಅವರು ಕೂಡ ಎಲ್ಲ ಡಿಪಾರ್ಟ್ಮೆಂಟ್ ವತಿಯಿಂದ ಅದೇ ರೀತಿ ಒಂದು ನೀವು ಕೋಆಪರೇಷನ್ ಕೊಡ್ತೀರಿ. RDBR ಇಲಾಖೆಯಿಂದ ಕೂಡ ಅವರು ನೀವು ಎಲ್ಲ ರೀತಿಯಿಂದ ಸಪೋರ್ಟನ್ನು ಕೊಡಿಸ್ತೀರಾ ಎಂದು ಒಂದು ಭರವಸೆ ಇಟ್ಟುಕೊಂಡು ಅವರು ಕೂಡ ಒಳ್ಳೆಯದಾಗಲಿ ಎಂದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮತ್ತು ಈಗ ಇಲ್ಲಿಂದೇ ನಿರ್ಗಮನವಾಗಿ ಹೋಗ್ತಾ ಇರುವ ನಮ್ಮ ಈ ಹೊಸಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯದಾಗಲಿ, ದೇವರು ಒಳ್ಳೆಯದು ಮಾಡಿ ಅಂತ ಹೇಳ್ತಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಸೊ ಎಲ್ಲರಿಗೂ ಮಾಡ್ತೀನಿ. ನಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧಿಕಾರಿಗಳೇ, ವೇದಿಕೆ ಮೇಲೆ ಆಸೀನರಾದ ಸಮಾರಂಭದ ಕೇಂದ್ರಗಳು, ನಿಕಟಪೂರ್ವ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಈ ಫೌಜಿಯಾ ಅವರೇ, ಜಿಲ್ಲೆಗೆ ನೂತನವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಸನ್ಮಾನ್ಯ ಶ್ರೀ ರಾಹುಲ್ ರತ್ನ ಪಾಂಡೆ ಅವರೇ, ಸಮಯದ ಅಭಾವ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನನ್ನೆಲ್ಲ ಆತ್ಮೀಯ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ಹಾಗೂ ನೌಕರ ಬಾಂಧವರೇ ಹಾಗೂ ಮಾನ್ಯ ಫೌಜಿಯಾ ಅವರ ಕುಟುಂಬದ ಸದಸ್ಯರೇ, 9 ಗಂಟೆ 10 ನಿಮಿಷ ಮೇಡಮ್ ಅವರ ಕಾರ್ಯವೈಖರಿಗೂ ಹಾಗೆ ಇತ್ತು. ಇವತ್ತು ನಮ್ಮ 9 ಗಂಟೆ 10 ನಿಮಿಷದೊಂದಿಗೆ ಅವರ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಇವತ್ತು ಅವರು ಅಲ್ಲಿಯೇ ಎಲ್ಲ ಕೆಲಸಗಳನ್ನು ಮುಗಿಸಿ ಕೊಪ್ಪಳಕ್ಕೆ ಬಂದಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕರ್ತವ್ಯ ಪ್ರಜ್ಞೆ ಅಷ್ಟಿದ್ದವ್ರಿಗೆ ಬಹಳ ಸಮಯ ತಗೊಳ್ಳಲ್ಲ. ಯಾಕಂದ್ರೆ 9 ಗಂಟೆ 10 ನಿಮಿಷ ಆಗಿದೆ, ನಾಳೆ ಬೇರೆ ಶಿವರಾತ್ರಿ, ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಮನೆ ನಡೆದ ಗವಿಮಠ ಜಾತ್ರೆಯಲ್ಲಿ ಆರ್ಗನ್ ಡೊನೇಷನ್ ಒಂದು ಕಾರ್ಯಕ್ರಮದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ್ವಿ ಮೇಡಮ್. ನಾವು ಅವತ್ತು ಒಂದು ಮಾತು ಹೇಳಿದ್ರು ಅವರು, ನಾನು ಕೊಪ್ಪಳದವಳೆ ಅಂತ. ಬಹಳ ಸಂತೋಷ ಆಯ್ತು ನನಗೆ. ಇನ್ನೊಂದು ಸಮಾರಂಭದಲ್ಲಿ ಒಂದು ಮಾತು ಹೇಳಿದ್ರು ಅವರು, ನಾನು ಜನ್ಮಭೂಮಿಯನ್ನು ಪ್ರೀತಿಸುವುದಕ್ಕಿಂತ ಕರ್ಮಭೂಮಿಯನ್ನು ಪ್ರೀತಿಸುತ್ತೇನೆ ಅಂತ. ಅದೆರಡು ಮಾತುಗಳು ನನಗೆ ಬಹಳ ಇದಿಷ್ಟು ಹಾಗೆ. ಯಾಕಂದ್ರೆ ಒಬ್ಬ IAS ಅಧಿಕಾರಿ ಇವತ್ತು ಈ ಜಿಲ್ಲೆಯನ್ನು ಬಿಟ್ಟು 4-5 ದಿನಗಳಾಗಿರ್ಬೋದು. ಕೊಪ್ಪಳವನ್ನು ಅವರ ವೃತ್ತಿ ಜೀವನದ ಪೂರ್ಣವಾಗಿ ನೆನೆಸ್ಕೊಳ್ತಾರಂತ ನಾನು ಭಾವಿಸ್ತಾ ಇದ್ದೀನಿ. ಈ 4 ದಿನಗಳ ವ್ಯತ್ಯಾಸ ಅವ್ರ ಬಾಯಲ್ಲಿ ನಾವು ಕೇಳಬೇಕಾಗುತ್ತೆ. ಕೊಪ್ಪಳ ಇಲ್ಲಿಯ ಅಧಿಕಾರಿಗಳು, ಇಲ್ಲಿಯ ನೌಕರರು ಹಾಗೂ ಇಲ್ಲಿಯ ಸಾರ್ವಜನಿಕರು ಹಿಂದೆ ಇಂಥ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದಾಗ ಆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೇಳ್ತಾ ಇದ್ರು. ನಾನು ನೋಡಿದ ಮಹಿಳಾ IAS ಅಧಿಕಾರಿಯಲ್ಲಿ ಮೊದಲಿಗೆ ನಗಲಾಂಬಿಕಾ ದೇವಿಯವರು, ತುಳಸಿಮತಿ ದೇವಿಯವರು, ಆಮೇಲೆ ಕನಗವಲ್ಲಿ ಮೇಡಮ್ ಅವರು, 4ನೇ ಮಹಿಳಾ IAS ಅಧಿಕಾರಿ ಕೊಪ್ಪಳದಲ್ಲಿ ನಾವು ನೋಡಿದ್ವಿ. ನನಗೆ ಇವತ್ತು ಮನೆಯ ಅಧಿವೇಶನದಲ್ಲಿ ಹೋದಾಗ ಎಲ್ಲ ಸೆಕ್ರೆಟರಿ ಬಂದಾಗ ಅವರನ್ನು ಭೇಟಿ ಮಾಡಿದ್ದೆ ನಾನು. ಕೊಪ್ಪಳದ ಬಗ್ಗೆ ಅವರು ಮಾತನಾಡೋದು ನೋಡಿದ್ರೆ ನಿಜವಾಗಲೂ ಕೊಪ್ಪಳದ ಬಗ್ಗೆ ಅವರು ಇಟ್ಟಿರುವ ಅಭಿಮಾನ ಎಂತಂತಂದ್ರೆ ಬಹಳ ಹೆಮ್ಮೆಯ ಮಾತನಾಡುವಾಗ ಕೊಪ್ಪಳ ಜಿಲ್ಲೆಯನ್ನಾದ ನನಗೆ ಅತ್ಯಂತ ಸಂತೋಷ ಆಗುತ್ತೆ. ಇವತ್ತು ಮುಂದಿನ ದಿನಗಳಲ್ಲಿ ಅವರು IAS ಅಂತಂದ್ರೆ ಎಲ್ಲ ಇಲಾಖೆಗಳಲ್ಲಿ ಬರ್ಬೋದು. ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಇಷ್ಟೇ, ನೀವು ಯಾವುದೇ ಇಲಾಖೆ ಬಂದರೂ ಕೊಪ್ಪಳ ನಿಮ್ಮ ಜಿಲ್ಲೆ ಇರುವುದನ್ನು ಇಟ್ಕೊಂಡು ನಮ್ಮೆಲ್ಲರನ್ನು ಹೊರಸಿ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಬೇಕು. ಒಂದು ಕಡೆ ವೃತ್ತಿ ಜೀವನದಲ್ಲಿ ವರ್ಗಾವಣೆ ಸಹಜ. ಇವತ್ತು ಇಲ್ಲಿರ್ತೀವಿ, ನಾಳೆ ಎಲ್ಲಿರ್ತೀವೋ ಗೊತ್ತಿಲ್ಲ. ಆದರೆ ನಾವಿಲ್ಲಿ ಎಷ್ಟು ದಿನ ಇದ್ವಿ, ಯಾವ ರೀತಿ ಇದ್ವಿ, ಎಷ್ಟು ಕೆಲಸ ಮಾಡಿದ್ವಿ ಅನ್ನೋದು ನಮ್ಮ ಜೊತೆಗೆ ಬರೋದು. ಇವತ್ತು ನಾಳೆ ಬೆಳಗ್ಗೆ ಹಬ್ಬ ಇದೆ, ರಾತ್ರಿ 9-15 ಆಗಿದೆ, ಆದರೂ ಸಹಿತ ನೀವೆಲ್ಲರೂ ಇಲ್ಲಿದ್ದೀರ ಅಂತಂದ್ರೆ ಅವರು ನಿಮಗೆ ತೋರಿಸಿದ ಪ್ರೀತಿ, ವಾತ್ಸಲ್ಯ, ಸ್ನೇಹ, ಆರೈಕೆ ಎಲ್ಲವೂ ಅದರೊಳಗೆ ಇದೆ. ಇವತ್ತು ನಮ್ಮ ಕೃಷ್ಣಮೂರ್ತಿ ಅವರು ಮಾತನಾಡ್ತಾ ಹೇಳಿದರು,
ಬಹಳ ಹೆಮ್ಮೆ ಅನ್ನಿಸ್ತಾ ಇದ್ದಾರೆ. ನಾವು ಸಹ ಅವರ ಜೊತೆಗೆ 1 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಅವರ ರಿವ್ಯೂ ಹೇಗಿತ್ತಂತಂದ್ರೆ ಪ್ರಾಕ್ಟಿಕಲ್ ಆಗಿ ಅಂಕಿ ಅಂಶಗಳು ನೋಡ್ತಾ ಇರಲಿಲ್ಲ. ಅವರ ರಿವ್ಯೂ ಅಂದ್ರೆ ಫೋಟೋ ನೋಡ್ಬಿಟ್ಟು ರಿವ್ಯೂ ಮಾಡೋರು. ಜಿಯೋ ಟ್ಯಾಗ್ ಎವ್ರಿಥಿಂಗ್ ಪ್ರಾಕ್ಟಿಕಲ್ ಆಗಿತ್ತು. ಸ್ವಲ್ಪ ಸಿಒಗರ್ಜನೆ ನಾವು ರಾಮು ನಾಯಕ್ ಅವರು ಹೇಳಿದಂಗೆ ಸಿಒಗರ್ಜನೆ ಇತ್ತು. ಆದರೆ ಸಿಒಗರ್ಜನೆ ವರ್ಕ್ ಓರಿಯೆಂಟೆಡ್ ರಿಸಲ್ಟ್ ಓರಿಯೆಂಟೆಡ್ಗೋಸ್ಕರ ಮಾಡ್ತಾ ಇದ್ರು. ಅವರ ಹೃದಯ ವೈಶಾಲ್ಯತೆ ಬಹಳ ದೊಡ್ಡದಿದೆ. ಅವರು ವಿಶಾಲವಾಗಿ ನಮ್ಮೆಲ್ಲರೂ ಕೆಲಸ ಮಾಡ್ತಾ ಹೋಗ್ತಾ ಇದ್ರು. ಇವತ್ತು ನೋಡ್ರಿ, ಕೆಲಸ ತಗೊಳ್ಳೋದಿದೆ ಅದೊಂದು ಆರ್ಟ್. ಎಕ್ಸ್ಟ್ರಾಕ್ಷನ್ ವರ್ಕ್ ಇಸ್ ಅನ್ ಆರ್ಟ್ ಅಂತ ಹೇಳ್ತೀವಿ ನಾವು. ಅವ್ರು ತಗೊಳ್ತಾ ಇರ್ತಾರೆ, ಒಬ್ಬೊಬ್ರು ಸ್ಟೈಲ್ ಇರುತ್ತೆ. ಆದ್ರೆ ಆ ಎಲ್ಲ ಇವತ್ತು ಇವ್ರಿದ್ದಾರೆ, ನಾಳೆ ಇನ್ನೊಬ್ರು ಬರ್ತಾರೆ, ನಾಳೆ ಇನ್ನೊಬ್ರು ಬರ್ತಾರೆ. ಆ ಎಲ್ಲ ಸ್ಟೈಲ್ಗಳಿಗೂ ಅವರ ಒಂದು ಕಾರ್ಯವೈಖರಿ ನಾವೆಲ್ಲರೂ ಹೋಗಿ ಕೆಲಸ ಮಾಡಬೇಕಾಗತ್ತ. ಯಾಕೆ ಮಾತ್ರ ಹೇಳ್ತೇನೆ ಅಂದ್ರೆ, ಈ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನಾವು ಬಹಳ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಸರ್ಕಾರ ಪಕ್ಷದ ಅಧ್ಯಕ್ಷರಾಗಿರೋದ್ರಿಂದ ಇಂಥ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾಗ ನಮ್ಗೆ ಯಾವುದೇ ಸಮಸ್ಯೆಗಳು 1.5 ವರ್ಷದಿಂದ ಬಂದಿಲ್ಲ. ಯಾವುದೇ ನಾವು 5 ದಿನಗಳು ಬಂದಿಲ್ಲ. ಬಹಳ ಸಂತೋಷ ಆಗುತ್ತೆ ಇಂಥ ವೇದಿಕೆ ಮಾತನಾಡಲಿಕ್ಕಿಂತ ಅಧಿಕಾರಿಗಳ ಜೊತೆಗೆ. ಅವರ ಮುಂದಿನ ವೃತ್ತಿ ಜೀವನ ಸುಗಮವಾಗಿರಲಿ, ಸುಂದರವಾಗಿರಲಿ. ಆ ಮುಂದಿನ ವೃತ್ತಿ ಜೀವನದಲ್ಲಿ ನಾವು ಅವರು ಮತ್ತೆ ಭೇಟಿಯಾಗುವ ಅವಕಾಶ ಆ ದೇವರು ಕಲ್ಪಿಸಲಿ ಅಂತ ಹೇಳ್ತಾ, ಅವರ ಮುಂದಿನ ವೃತ್ತಿ ಜೀವನಕ್ಕೂ ಶುಭ ಹಾರೈಸುತ್ತಾ, ಇದೀಗ ತಾನೇ ನಮ್ಗೆ 4 ದಿನಗಳ ಹಿಂದೆ ನಮ್ಮ ಮುಖ್ಯ ಕಲಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ರಾಹುಲ್ ರತ್ನ ಪಾಂಡೆ ಅವರು ಆಗಮಿಸಿದ್ದಾರೆ. ಸರ್, ಒಂದು ಮಾತು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಕೊಪ್ಪಳ ಜಿಲ್ಲೆಯ ಅಧಿಕಾರಿಗಳು ಹಾಗೂ ನೌಕರರು ಅತ್ಯಂತ ಕ್ರಿಯಾಶೀಲರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಇವತ್ತು ನಾನು ಹೇಳ್ತಾ ಇರೋದಲ್ಲ, ಇಲ್ಲಿಂದ ಬಿಟ್ಟು ಹೋದ ಎಷ್ಟೋ IAS ಆಫೀಸರ್ಗಳು ಕೊಪ್ಪಳ ಜಿಲ್ಲೆಯ ಸರ್ಕಾರಿ ನೌಕರರ ಬಗ್ಗೆ ಹೆಮ್ಮೆಯಿಂದ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೀನಿ, ಸಂಪೂರ್ಣ ಸಹಕಾರ ನಮಗಿರುತ್ತೆ. ತಮ್ಮ ಆಶೀರ್ವಾದ, ಸಹಕಾರ, ಕರುಣೆ ನಮ್ಮೆಲ್ಲ ಸರ್ಕಾರಿ ನೌಕರರ ಅಧಿಕಾರಿಗಳು ಹಾಗೂ ನೌಕರರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂಡು ಎರಡು ಮಾತುಗಳನ್ನು ಮುಗಿಸಿದ್ರೆ ಕೊಲೀಗ್ಸ್ ಹಾಗೂ ಇಲ್ಲಿ ಬಂದಿರುವ ಎಲ್ಲ ಅಧಿಕಾರಿ ಹಾಗೂ ಪಬ್ಲಿಕ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನನ್ನ ಕ್ಲಾಸ್ಮೇಟ್ ಸೌದ್ಯ ತರಣ್ಣಂ ಅವರು ಬೀಳ್ಕೊಡುಗೆ ಸಮಾರಂಭ ಇದೆ. ನನಗೆ ತುಂಬ ಗರ್ವ ಅನಿಸುತ್ತೆ. ಅವರು ಮಾಡಿರುವ ಕೆಲಸ ಎಲ್ಲ ಎಷ್ಟು ಯಲಬುರ್ಗ ಆ್ಯಂಡ್ ಖುಷಿಗೆ ನೀರು ಸಪ್ಲೈ ಅವರು ಬಂದಾಗ ಹೇಗೆ ಇತ್ತು ಆ್ಯಂಡ್ ಅವರು ನಿರ್ಗಮನ ಇದ್ದಾಗ ಹೇಗೆ ಇದೆ ಅದೊಂದು ನೀವು ಅಸೆಸ್ಮೆಂಟ್ ಮಾಡಿದ್ರೆ ಅದು ರಿಸಲ್ಟ್ಸ್ ಗೊತ್ತಾಗುತ್ತೆ. ಸೊ ಇವರು ಕೆಲಸದ ಬಗ್ಗೆ ಏನು ಡೌಟ್ ಇಲ್ಲ. ಚಿಕ್ಕಬಳ್ಳಾಪುರ ಅಲ್ಲೂ ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಗುಲ್ಬರ್ಗಲ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಂದೆನೂ ಒಳ್ಳೆ ಕೆಲಸ ಮಾಡ್ತಾರೆ. ಸೊ ನಾನು ಒಂದು ಭರವಸೆ ಇದೆ. ಐ ವಿಶ್ ಆಲ್ ದ ಬೆಸ್ಟ್ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಅವರದ್ದು ಇರಲಿ ಅಂತ ಬಯಸುತ್ತಾ ಒಂದೆರಡು ಮಾತು. ತೋಟಗಾರಿಕೆ ನಿರ್ದೇಶಕರಾಗಿದ್ದರು. ಮತ್ತೆ ಪರಿಚಯ ಮೇಡಮ್ ಅವರ, ಯಾಕಂದ್ರೆ ಅವರಲ್ಲಿ ಕೆಲಸ ಮಾಡ್ತೀವಿ. ಮತ್ತೆ 2ನೇ ಸರಿ ಮೇಡಮ್ ಅವರು CEO ಆಗಿ ಬಂದರು. ಯಾಕಂದ್ರೆ ಮೇಡಮ್ ಇಲ್ಲಿ ಏನು ಥರ ಕೆಲಸ ಮಾಡಿದ್ರು ಅದೇ ಥರ ನಾವು ಡೈರೆಕ್ಟ್ ಆಪ್ಷನ್ ಕೆಲಸ ಮಾಡಿದ್ರು. ಸಾಕಷ್ಟು ಜನ ಇಲ್ಲಿ ಮೇಡಮ್ ಅಂತ ನಮ್ಮಲ್ಲಿ ಹೇಳಿದ್ರು, ನೀವು ಮೇಡಮ್ ಕಡೆ ಹೆಂಗೆ ಕೆಲಸ ಮಾಡ್ತೀವಪ್ಪ, ಈಗ ಸಾಕಷ್ಟು ಇದು ಮಾಡಿದ್ರಿ ಅಂತ ಹೇಳಿದ್ರು. ಆಲ್ರೆಡಿ ನಾವು ಮೇಡಮ್ ಕಡೆ ಕೆಲಸ ಮಾಡಿದ್ವಿ. ಮೇಡಮ್ ನಮ್ಗೆ ಗುರುತಿಸಿದ್ರು ಆ ಟೈಮಲ್ಲಿ. ಆಯ್ತು, ನಾವು ಮೇಡಮ್ ಕಡೆ ಕೆಲಸ ಮಾಡ್ತೀವಿ ಬಿಡ್ರಿ ಸರ್, ಅದರಲ್ಲಿ ಎಲ್ಲರಂತ ನೀನು ಮಾಡ್ಬೋದಪ್ಪ ಅಂತಂತಿದ್ರು. ಬಟ್ ನಾನು ಮಾಡಿದ್ದೀನಿ. ಮೇಡಮ್ ಅವರು ಸಾಕಷ್ಟು ನಮ್ಮ ತೋಟಗಾರಿಕೆಯಲ್ಲಿ ನೋಡಿದ್ರು. ನಾವು ಡೈರೆಕ್ಟರ್ದೇ ನಮ್ಮಲ್ಲಿ ವಿಸಿಟ್ ಮಾಡಿದ್ರು. ನಮ್ಮಲ್ಲಿ ಏನೇ ಡೆವಲಪ್ಮೆಂಟ್ ಆಗಿದ್ರು ಅವ್ರು ಖುಷಿ ಪಟ್ಟರು, ಅಲ್ಲಿ ಹೇಳಿದ್ರು. ಮತ್ತು ಇಲ್ಲಿ ಬಂದ ನಮಗೂ ಖುಷಿ ಆಯ್ತು. ಇಲ್ಲ ಹೆಚ್ಚಿನ ನಾವು ಮೇಡಮ್ ಕಡೆಯಿಂದ ಸಾಕಷ್ಟು ನಾವು ಇಲಾಖೆಗೆ ಅನುಕೂಲ ಪಡ್ಕೋಬೋದು ಅಂದ್ಕೊಂಡ್ವಿ. ಅದೇ ರೀತಿಯಾಗಿ ಮೇಡಮ್ ಅವರು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಮೇಡಮ್ ಅವರು ವೆರಿ ಕರೆಕ್ಟ್ ಆಫೀಸರು. ಅಷ್ಟೇ ಸ್ಟ್ರಾಂಗು, ಅಷ್ಟೇ ಸ್ಟ್ರೆಂತು, ಅಷ್ಟೇ ಇದು ನಮಗೆ ಎಲ್ಲರಿಗೂ ಸಾಮಾನ್ಯನೇ ಇದ್ರು. ಯಾಕಂದ್ರೆ ಮೇಡಮ್ ಕುರ್ಚಿ ಮೇಲೆ ಕೂತಾರೆ ಅಂತ ಹೇಳಿದ್ರೆ ಅವ್ರು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೆಲಸ ಆಗೋದು, ಅದು ಅಚೀವ್ ಆಗಬೇಕು, ಯಾವುದು ಆಗಲ್ಲ ಅನ್ನಂಗಿಲ್ಲ. ಆ ಥರ ಒಂದು ಅಡ್ಮಿನಿಸ್ಟ್ರೇಷನ್. ಮತ್ತು ಮೇಡಮ್ ಕುರ್ಚಿ ಮೇಲೆ ಯಾವ್ದಾದ್ರು ಫೀಲ್ಡ್ ವಿಸಿಟ್ ಅಂತಂದ್ರೆ ನಮ್ಗೆ ಅಷ್ಟೇ ಖುಷಿ. ಯಾಕಂದ್ರೆ ಫೀಲ್ಡ್ ವಿಸಿಟ್ ಬಂದ ಅಂತ ಹೇಳಿದ್ರೆ ಅಷ್ಟೇ ಫ್ರೆಂಡ್ಲಿ ಇದ್ರು ಮೇಡಮ್ ಅವರು. ಯಾಕಂದ್ರೆ ನಾವು ಯಾವುದೇ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ನೋಡ್ರಿ ಈ ವಿಸಿಟ್ ಹೋಗ್ಬೇಕಂತ ಹೇಳಿದ್ರೆ ನಾವು ಹೋಗ್ತಿದ್ವಿ. ಹೆಚ್ಚಿಗೆ ನಮ್ಮದೇ ತೋರಿಸ್ತಿದ್ವಿ ನೋಡ್ರಿ. ಅವ್ರು ತೋಟಗಾರಿಕೆ ಮೇಡಮ್ ಅವರು ತೋಟಗಾರಿಕೆ ನೋಡಿದ್ರು. ಅವಾಗ ನೀವು ಬರಕ್ಕೆ ಹೋಗ್ಬೇಡ, ನೆಕ್ಸ್ಟ್ ನಾವು ನೀವು ಬಿಟ್ಟು ನಾವು ಬೇರೆ ಇಲಾಖೆ ನೀವು ತೋರ್ಸಕ್ಕೆ ಬಿಡೋದಿಲ್ಲ ಅಂತ ಇದು ಮಾಡ್ತಾರೆ. ನಮಗೆ ಖುಷಿ ಆಗ್ತದೆ ಆ ಥರ ಹೇಳಿದಾಗ. ಯಾಕಂದ್ರೆ ನಾವು
ಲಾಸ್ಟ್ ಫಸ್ಟ್ ಟೈಮ್ ಬಂದಾಗ ನಮ್ದೇ ವಿಸಿಟ್ ಮಾಡಿದ್ರು. ಮನೆಗೆ ಮೊನ್ನೆ ಟ್ರಾನ್ಸ್ಫರ್ ಮನೆ ದಿವಸನೂ ನಮ್ಮ ಫ್ರೆಂಡೇ ವಿಸಿಟ್ ಮಾಡಿದ್ರು. ನಾವು ಭಾಳ ಖುಷಿ ಆಯ್ತು. ನಮ್ಗೆ ಅಷ್ಟೇ ಸಿಂಪಲ್ ಆಗಿರ್ತದೆ ಮೇಡಮ್ ಅದು. ಅಲ್ಲಿ ಏನಾದ್ರು ಮುಂದೆ ನೀರು ಮುಟ್ಟಾಗಿ ನೀರು ಮೇಡಮ್ ಅಲ್ಲಿ ಏನಂತ ಅದೇ ಮಾಡೋದು ಅದು ಅಷ್ಟೇ ಸಿಂಪಲ್. ನಮ್ಗೆ ಇಂಥದ್ದೇ ಬೇಕು ಅದೇ ಬೇಕಂತ ನೆಲದ ಮೇಲೆ ಕುಂದು ಊಟವನ್ನು ಸಹ ಮಾಡ್ತಾ ಇದ್ರು. ರೈತರ ಜೋಡಿ ಅಷ್ಟೇ ಚಂದ ಬೆಳೀತಾ ಇದ್ರು, ಅಷ್ಟೇ ಚಂದ ಗೊತ್ತಿಲ್ಲ ಸಮಸ್ಯೆಗಳನ್ನ ಕೇಳ್ತಾ ಇದ್ರು. ಆಮೇಲೆ ಯಾರದೇ ಫೋನ್ ಬರಲಿ ನೋಡಪ್ಪ ಇದೇನೋ ಸಮಸ್ಯೆ ಇದ್ರೆ ಇಮಿಡಿಯೇಟ್ ಅಟೆಂಡ್ ಮಾಡಲೇಬೇಕು. ನಾವು ಅಟೆಂಡ್ ಮಾಡಿ ಮತ್ತೆ ಮೇಲೆ ರಿಪ್ಲೈ ಮಾಡಲೇಬೇಕು ಮೇಡಮ್ ಅವರಿಗೆ, ಇಲ್ಲಾಂದ್ರೆ ಬಿಡ್ತಾ ಇದ್ದಿಲ್ಲ. ಆದ್ರೆ ಅಷ್ಟೊಂದು ಕರ್ತವ್ಯ ಬಗ್ಗೆ ನಿಷ್ಠೆಯನ್ನು ಹೊಂದಿದ್ರು ಮೇಡಮ್ ಅವರು. ಆಮೇಲೆ ಸಾಕಷ್ಟು ಅವರು ಬೆಳಿಗ್ಗೆ ಅವರು 10 ಗಂಟೆಗೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮನೆಗೆ ಎಷ್ಟು ಗಂಟೆಗೆ ಕೆಲಸ ಮುಗಿದ ಅನ್ನೋದು ಯಾರಿಗೂ ಗೊತ್ತಿರ್ತದೆ. ಅಷ್ಟು ನಾವು ಕೆಲಸದ ಬಗ್ಗೆ ಅಲ್ಲಿ ಬ್ಯಾಂಕಿಂಗ್ ಕೊಡಲೇಬೇಕಾಗ್ತಿತ್ತು. ಯಾಕಂದ್ರೆ ಅದೊಂದು ಕರ್ತವ್ಯಗಳು. ಯಾಕಂದ್ರೆ ನಾವು ಅದು ನ್ಯೂಟ್ರಿಷನ್ ಗಾರ್ಡ ಮಾಡೋಕೆ ಬಂದಾಗ ಭಾಳ ಕಷ್ಟ ಇತ್ತು. ಪ್ರತಿ ಮನೆಗೆ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿಯೊಂದು ಇದು ಮಾಡಿ ಮೇಡಮ್ ಆಗೋದಿಲ್ಲ, ಸಾಕಷ್ಟು ಇಲ್ಲ ಅನ್ನೋ ಗೊತ್ತಿಲ್ಲ ಏನು ಮಾಡ್ತೀವಿ ಮಾಡಲೇಬೇಕಂತ ಹೇಳಿದ್ರು. ಆದರೂ ನಾವು ಪ್ರಯತ್ನ ಮಾಡಿದ್ವಿ. ನಮ್ಮವರೆಲ್ಲ ಇದು ಮಾಡಿದ್ರು. ಮೇಡಮ್ ಸಮಸ್ಯೆ ಇದೆ, ಸ್ವಲ್ಪ ನಮ್ಗೆ ಹೆಲ್ಪ್ ಬೇಕು. ಬಟ್ ಅವರು ನಾವು ಇಂಥ ಇದೆ ಮೇಡಮ್ ನಮ್ಗೆ ಸಪೋರ್ಟ್ ಈ ಥರ ಬೇಕಂದಾಗ ಅವ್ರು ಹೆಲ್ಪ್ ಮಾಡಿದ್ರೆ ನಾವು ಸ್ಟೇಟಲ್ಲೇ ಟಾಪ್ ಬಂದಿದ್ದೀವಿ. NRSಯಲ್ಲಿ ನಮ್ಮ ತೋಟಗಾರಿಕೆ ನಂಬರ್ 1 ಇದೆ. ಅವಾಗ ಬೇರೆ ಸ್ಕೀಮ್ಸ್ ರಿವ್ಯೂ ಮಾಡ್ತಾರೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಏನಂತಂದ್ರೆ ನಮ್ಮ ಇಲಾಖೆಯಲ್ಲಿ ಎಲ್ಲ ಗೊತ್ತಿದೆ. ಏನು ಫಂಡ್ ರಿಲೀಸ್ ಆಗ್ತಿಲ್ಲಪ್ಪ ಬರ್ತಾ ಇಲ್ಲ ಅಂತ ಕೇಳ್ತಿದ್ರೆ. ಯಾಕಂದ್ರೆ ಒಂದು ದುಃಖದ ವಿಚಾರ ನಮ್ಮ ಇಲಾಖೆ ಅಂತ ಹೇಳಿದ್ರೆ ಮೇಡಮ್ ಇದ್ದಾಗ ಸಾಕಷ್ಟು ಫಂಡ್ ತಂದ್ರು. ಪ್ರತಿ ವಾರ ನಾವು ರಿವ್ಯೂ ಮಾಡ್ತಿದ್ರೆ. ಬಟ್ ಮೇಡಮ್ ಅವ್ರು ನಮ್ಗೆ ಅಷ್ಟೊಂದು ಫಂಡ್ ಬರಲಿಲ್ಲ, ಸಾಕಷ್ಟು ನಮ್ಗೆ ಸಮಸ್ಯೆಗಳು ಆದವು. ನಾವು ಮೇಡಮ್ ಹೇಳ್ತಿದ್ದೆ ನೀವು ಇದ್ದಾಗ ಸಾಕಷ್ಟು ಅವಕಾಶ ಇದೆ ಬರ್ತಿತ್ತು ಮೇಡಮ್. ಈಗ ಸಾಕಷ್ಟು ಡಿಲೇ ಆಗಿ ಬರ್ತಾ ಇದೆ. ನಾವು ಯಾವುದೇ ಸ್ಕೀಮ್ ಮಾಡ್ಬೇಕಂದ್ರೆ ಅದು ಫಂಡ್ ಇಲ್ಲ, ರೈತರಿಗೆ ನಾವು ಹೇಳೋದು ಕೆಲಸ ಆಗಿದೆ ಅಂತ ಹೇಳ್ತಿದ್ದೆ. ಇದು ರಿಯಲ್. ಯಾಕಂದ್ರೆ ಆಮೇಲೆ ನಮ್ಮಲ್ಲಿ ಎಷ್ಟೋ ತೊಂದರೆಗಳಿದಾವೆ ನಮ್ಮ ಆಫೀಸರ್ಗಳಿಗೆ. ಮೇಡಮ್ ಅವರು ಇರೋವಾಗ ಅದು ಏನು ಆಗಲಿಲ್ಲ. ಮೇಡಮ್ ಅವರು ಅದು ಕೆಲವೊಂದು ಸಮಸ್ಯೆಗಳು ಆದವು, ಅದನ್ನು ಕೇಳಿದ್ರು. ಬಟ್ ಮೇಡಮ್ ನಮ್ಗೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಬರಲಿ ಅಂತೇಳಿ ಆ ದೇವರಲ್ಲಿ ಬಿಡ್ತೀನಿ. ಮೇಡಮ್ ಅವ್ರಿಗೆ ಒಳ್ಳೇದಾಗಲಿ. ಹಾಗೂ ಅದೇ ರೀತಿಯಾಗಿ ಹೊಸ CEO ಆಗಿರ್ತಕ್ಕಂಥ ಶ್ರೀ ರಾಹುಲ್ ರತ್ನ ಪಾಂಡ್ಯ ಸರ್ ಬಂದಿದ್ದಾರೆ. ಸರ್ಗೂ ಸಹ ನಾವು ಮೇಡಮ್ ಅವ್ರಿಗೆ ಯಾವ ರೀತಿ ಸಹಕಾರ ಕೊಡ್ತೀವಿ ಅದೇ ರೀತಿ ಸಹಕಾರ ಕೊಡ್ತೀವಿ ಸರ್. ಧನ್ಯವಾದಗಳು. ಬೀಳ್ಕೊಡುಗೆ ಮತ್ತು ಸ್ವಾಗತ ಕಾರ್ಯಕ್ರಮದ ಪ್ರೇರಣೆ ಹಾಗೂ ಸಾಧನೆ. ಇವತ್ತು ಇಲ್ಲಿಂದ ವರ್ಗಾವಣೆಗೆ ಹೋಗಿರ್ತಕ್ಕಂಥ ಮಾನ್ಯ ಪಿ ಪ್ರತಿಯೊಂದವರು CEO ಇವರಿಗೆ ಎಲ್ಲ ವಿಷಯಗಳನ್ನು ಮಾತಾಡಿದರು. ನಾನು ಜಿಲ್ಲಾ ಪಂಚಾಯತಿಯಲ್ಲಿ ಅವರ ಜೊತೆಗೆ 1 ವರ್ಷ 6 ತಿಂಗಳ ವ್ಯವಸ್ಥಾಪಕರಾಗಿ ಸೇವೆ ಮಾಡಿದ್ದೇನೆ. ಅದರ ಒಂದು 2 ಅನುಭವಗಳನ್ನು ನಾನು ಇಷ್ಟಪಡ್ತೇನೆ. ಮಾನ್ಯರು ಜಿಲ್ಲೆಯ ಅಭಿವೃದ್ಧಿ ಪಥವನ್ನು ನಮ್ಮ ಹಿಂದುಳಿದ ಜಿಲ್ಲೆಯಂತೂ ಆ ಹಿಂದುಳಿದ ಜಿಲ್ಲೆಯ ಹೆಸರನ್ನ ಒಂದು ದೊಡ್ಡದ ಹಾಕಿ ನಮ್ಮ ಜಿಲ್ಲೆಯನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಒಯ್ದ ಒಂದು ಕೀರ್ತಿ ಇವರಿಗೆ ಸಲ್ಲುವುದನ್ನು ನಾವು ಹೇಳಬೇಕಾಗುತ್ತೆ. ಉದಾಹರಣೆಯಾಗಿ JJM, SPM, ನರೇಗಾ ಎಲ್ಲ ಯೋಜನೆಗಳು ಕೂಡ ಮಾನ್ಯರು ಬಹಳಷ್ಟು ಒಂದು ಶ್ರಮಪಟ್ಟು ನಮ್ಮ ಜಿಲ್ಲೆಯನ್ನು ಮೇಲ್ಮಟ್ಟಕ್ಕೆ ಬಂದಿದ್ದರು. ಆನಂತರ ಅವರು ಏನು ಮಾಡ್ತಾರೆ, ಸಮಗ್ರ ಪ್ರಗತಿಯ ಬಗ್ಗೆ ಆದ್ಯತೆ ನೀಡುತ್ತಿದ್ದರು. ಸಮಗ್ರ ಪ್ರಗತಿ ಆಗಬೇಕು, ಕೇವಲ ಯೋಜನೆಗಳಲ್ಲ, ಕೇವಲ ಒಂದು ತುಂಬತಕ್ಕಂಥ ಅಂಕಿಅಂಶವಲ್ಲ. ನಾವು ಏನೇ ಮಾಹಿತಿಯನ್ನು ರಾಜ್ಯ ಸರ್ಕಾರಗಳಲ್ಲಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಪ್ರತಿಯೊಂದು ವಿಷಯದ ಬಗ್ಗೆ ಅವರು ಮಾನ್ಯತೆ ಕೊಡ್ತಾ ಇದ್ರು. ಆನಂತರ ಅವರು ಸಾರ್ವಜನಿಕರಲ್ಲಿ ಮತ್ತು ಚುನಾಯಿತ ಪ್ರತಿನಿಧಿಗಳಲ್ಲಿ ಅತ್ಯಂತ ಆತ್ಮವಿಶ್ವಾಸ ಹೊಂದಿದ್ರು. ಯಾಕಂತಂದ್ರೆ ಒಂದು ಮನುಷ್ಯ ಎಲ್ಲರೂ ಹೇಳಿದಂಗೆ ನಮ್ಮ ಜಿಲ್ಲೆಯ ಪ್ರತಿಯೊಂದು ಗ್ರಾಮದ ಯಾವುದೋ ಒಂದು ವಾರ್ಡಿನ ಸದಸ್ಯರು, ವಾರ್ಡಿನ ಒಬ್ಬ ಸಾರ್ವಜನಿಕ ಒಂದು ಮೆಸೇಜ್ ಹಾಕಿದರೆ ಆ ಮೆಸೇಜ್ ಇಮಿಡಿಯೇಟ್ ಆಗಿ PDO ಮತ್ತು EO ರಿಫ್ಲೆಕ್ಟ್ ಆಗ್ತಿತ್ತು. ಅಂದ್ರೆ ಅದಕ್ಕೆ ನಂಬಿಕೆ ಇತ್ತು. ಮಾನ್ಯರಲ್ಲಿ ನಾವು ಏನಾದರೂ ಒಂದು ಮೆಸೇಜ್ ಹಾಕಿದ್ರೆ ಅದಕ್ಕೆ ಖಂಡಿತವಾಗಿ ಒಂದು ಕೆಲಸ ಆಗುತ್ತೆ ಅಂತ ನಂಬಿಕೆ ಇತ್ತು. ಆ ಒಂದು ವಿಶ್ವಾಸವನ್ನ ಮಾನ್ಯರು ನಮ್ಮ ಎಲ್ಲ ಇಡೀ ಜಿಲ್ಲೆಯ ಸಾರ್ವಜನಿಕರು ಮೂಡಿಸಿದ್ರು. ಆನಂತರ ಪ್ರಗತಿಯನ್ನು ಅವರು ವ್ಯವಸ್ಥಿತವಾಗಿ ಮಾಡ್ತಾ ಇದ್ರು. ವ್ಯವಸ್ಥಿತವಾಗಿ ಪ್ರಗತಿಯನ್ನು ಮಾಡಿದರೆ ಎಲ್ಲರಲ್ಲಿ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಅನ್ನೋದನ್ನ ಮಾನ್ಯರು ಈ ನಮ್ಮ ಜಿಲ್ಲೆಯ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ. ಯಾಕಂತಂದ್ರೆ VC ಇರ್ಬೋದು, ಮೀಟಿಂಗ್ ಇರ್ಬೋದು, ಸದಾ ಒಂದಿನ ಒಂದು ಚಟುವಟಿಕೆಯಲ್ಲಿ ಮಾನ್ಯರು ತಲೆಮಾಡ್ತಾ ಇದ್ರು. ಆನಂತರ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಟಾಪ್ 5 ಅಥವಾ ಬಿಲೋ ಅಂತವರು ನಮ್ಮ 1 ವರ್ಷ 6 ತಿಂಗಳ ಎಲ್ಲಿ ನೋಡಿಲ್ಲ. ಅವರು ಯಾವುದೇ ಯೋಜನೆಯಲ್ಲಿ ಯಾವುದೇ ಇಲಾಖೆಯಲ್ಲಿ ಓನ್ಲಿ ಟಾಪ್ 5 ಇರಬೇಕು, ಇಲ್ಲ ಟಾಪ್ 10 ಲಾಸ್ಟ್. ಒಂದು ವೇಳೆ ಟಾಪ್ 5 ಇದೆ ಅಂದ್ರೆ ನಮ್ದು ಸಮಸ್ಯೆ ಬಹಳ ಗಂಭೀರ ಆಗ್ತಿತ್ತು, ನಮ್ಮೆಲ್ಲರ ಸಮಸ್ಯೆ. ಹಾಗಾಗಿ ಮೇಡಮ್ ಅವರು ಬಹಳ ಹೇಳಿದ್ರೆ ಆಗಲ್ಲ, ಇಲ್ಲ ಅಂದ್ರೆ ಬಂದು ನಮ್ಮ ಶಿವಮೊಗ್ಗದಲ್ಲಿ ಗ್ಯಾರಂಟಿ ಆಗ್ತಿದ್ದಿಲ್ಲ. ಅದಕ್ಕೆ ಅವರು VC ಮತ್ತು ಸರ್ವೆಗಳ ಮೂಲಕ ಬಹಳಷ್ಟು ಇದು ಹೊಂದಿದ್ರು. ಆನಂತರ ಅದಕ್ಕೆ ಏನು ಉದಾಹರಣೆ ಅಂತಂದ್ರೆ ನಮ್ಮ ಜಿಲ್ಲೆಗೆ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಅನೇಕ ಪ್ರಶಸ್ತಿಗಳು ಮಾನ್ಯರನ್ನು ಹುಡ್ಕೊಂಡು ಬಂದಿದ್ದಾರೆ. ಪ್ರಶಸ್ತಿಗಳು ಹುಡ್ಕೊಂಡು ಅವರಿಗಿಲ್ಲ, ಅವ್ರ ಪ್ರಶಸ್ತಿಗಳನ್ನು ಹುಡ್ಕೊಂಡು ಬಂದಿದ್ದಾರೆ.
ಹಾಗಾಗಿ ಇವರು ಎಲ್ಲಿ ಹೋದ್ರು ಕೂಡ ಅಂತ ಒಂದು ಕಾರ್ಯವನ್ನು ಮಾಡ್ತಾರೆ ಅಂತ ನಮ್ಮಲ್ಲಿ ಆತ್ಮವಿಶ್ವಾಸ ಮೂಡಿ ಬಂದಿದೆ ಅಂತ ಹೇಳ್ಬೋದು ನಾವಿಲ್ಲಿ. ಆನಂತರ ಪೆಂಡಿಂಗ್ ವರ್ಕ್ ನಮ್ಮಲ್ಲಿ ಭಾಳ ಪೆಂಡಿಂಗ್ ವರ್ಕ್ ಇತ್ತು. ಉದಾಹರಣೆ DPRC ಕಟ್ಟಡ ಇತ್ತು, ಸಿಬ್ಬಂದಿ ವರ್ಗದ ಒಂದು ಕ್ವಾರ್ಟರ್ಸ್ ಇತ್ತು, ಸುಮಾರು 4-5 ವರ್ಷದಿಂದ ಪೆಂಡಿಂಗ್ ಇತ್ತು. ಅದನ್ನು ಯಾರೋ ಅದ್ರ ಬಗ್ಗೆ ಜಾಸ್ತಿ ಹೋಗ್ಕೊಂಡು ಮುಡಿದೇ ಇಲ್ಲ. ಮಾನ್ಯರ ಬಂದ 6 ತಿಂಗಳಲ್ಲಿ ಅದನ್ನು ಪ್ರಾರಂಭ ಮಾಡಿ ಇನ್ನೊಂದು ತಿಂಗಳಲ್ಲಿ ಇದ್ರೆ ಉದ್ಘಾಟನೆ ಮಾಡಬೇಕಾದ್ರೆ ಮೇಡಮ್ ಅವರು ಅಷ್ಟರ ಮಟ್ಟಿಗೆ ಶಾಸಕರನ್ನು ನಾವಿಲ್ಲಿ ಹೇಳ್ಬೋದು. ಯಾಕಂದ್ರೆ ಸುಮಾರು ಕೋಟಿಗಳ ಯೋಜನೆಗಳು ಅಂತ ಒಂದು ಕೆಲಸವನ್ನು ಕೂಡ ಮಾನ್ಯರು ಮಾಡಿದ್ದಾರೆ. ಆನಂತರ ಇಷ್ಟೆಲ್ಲ ಎಲ್ಲ ಹೇಳಿದ್ರು, ಬಹಳಷ್ಟು ಸಿಟ್ಟಿಯಲ್ಲಿ ಇದ್ರು ಮೇಡಮ್ ಅವರು. ಆದ್ರೆ ಅವರಷ್ಟು ಕರುಣಾಮಯಿ ಯಾರಿರುತ್ತಿಲ್ಲ, ನಾನು ಒಬ್ಬನೇ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಅವರು ನಮಗೆ ಮೇಲ್ಗಡೆ ತೋರಿಸ್ತಾ ಇದ್ದಿಲ್ಲ. ಯಾಕಂದ್ರೆ ತೋರಿಸಿದ್ರೆ ಯಾರು ಕೆಲಸ ಮಾಡಂಗಿಲ್ಲ, ಎಲ್ಲರಿಗೂ ಗೊತ್ತ ವಿಷಯ. ಹಂಗಾಗಿ ಮೇಲ್ಗಡೆ ಏನು ನಮಗೆ ಸಿಟ್ಟು ಕೊಡ್ಬೇಕು ಅಷ್ಟಿಂದ ನಮಗೆ ಮಾಡೇ ಮಾಡ್ತಿದ್ರು. ಆನಂತರ ನಾವು ಯಾಕೆ ವ್ಯವಸ್ಥಾಪಕ ಬಂದಿರೋದಂದ್ರೆ ಒಂದು ಸಭೆ ಮುಗಿದ ನಂತರ ಯಾವತ್ತು ರಾತ್ರಿ 10 ಗಂಟೆ ಒಂದು ಸಭೆ ಮುಗಿಲಿ, ನಮಗೆ ಒಂದು 50-60 ಸೋಕಾಸ್ ನೋಟಿಸು, ಒಂದು 1 to 1 to 4 ರೂಲ್ ತಗೊಂಡು ಗ್ಯಾರಂಟಿ ಇತ್ತು. ಒಪ್ಪಂದ ಹೇಳ್ಬೇಕಂದ್ರೆ ಹಂಗೆ ಒಂದೆಲ್ಲ ಕೊಟ್ಟಿರ್ತಕ್ಕಂಥ ಎಲ್ಲ ನೋಟಿಸ್ಗೂ ಎಲ್ಲ 1 to 4 ಎಕ್ಸ್ಟೆಂಡ್ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ನಾವು ಯಾರು ಉಳಿದಿದ್ದಿಲ್ಲ. ಅವರು ಎಕ್ಸ್ಟೆಂಡ್ ಮಾಡಿಲ್ಲ, ಕೇವಲ ಕೆಲಸವನ್ನು ತೆಗೆದುಕೊಳ್ಬೇಕಂತ ಒಂದೇ ಒಂದು ಉದ್ದೇಶದಿಂದ ನಮಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಅವರು ಅಂತದ್ದು ಕರುಣಾಮಯಲ್ಲಿ ಹೇಳಬೇಕಾಗುತ್ತೆ. ಆನಂತರ ನಾನು ನೋಡಿನಿ, ಸುಮಾರು ನಾನು 94ರಲ್ಲಿ ಕಾಂಗ್ರೆಸ್ ಕೆಲಸ ಮಾಡ್ತೀನಿ. ನಮ್ಮ ಜಿಲ್ಲೆಯ ಎಲ್ಲಾ ಜಿಲ್ಲಾ ಪಂಚಾಯತ್ ಸಿಇಒಗಳನ್ನ ನಾನು ಹತ್ತಿರದಿಂದ ಕಂಡಿದ್ದೀನಿ. ಯಾಕಂದ್ರೆ ನಾನು RDPR ಒಂದು ಸಂಘದಲ್ಲಿ RDPR ಸ್ಟೇಟ್ ಲೆವೆಲ್ ಅಧ್ಯಕ್ಷ ಕೆಲಸ ಮಾಡುವಾಗ ಪ್ರತಿಯೊಬ್ಬ ಸಿಇಒ ನೋಡಿದ್ದೀನಿ. ಯಾರ ಸಿಇಒ ಅಂದ್ರೆ ಒಂದೊಂದು ಗುಣಗಳಿದ್ವು. ಮುಖ್ಯವಾಗಿ ತಂತ್ರಜ್ಞಾನ ಇರ್ಬೋದು, ಪ್ರಗತಿ ಬಗ್ಗೆ ಇರ್ಬೋದು, ಇನ್ನೇನಿರ್ಬೋದು, ಆ ಎಲ್ಲ ಗುಣಗಳನ್ನ ಏಕೈಕವಾಗಿ ಹೊಂದಿರ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳ್ಬೋದು. ಪ್ರತಿಯೊಂದು ಗುಣಗಳನ್ನು ಹೊಂದಿದ್ರು. ನೀವು ಎಲ್ಲೆಲ್ಲರೂ ಬಂದ್ರಿ, ನೀವು ಟೆಕ್ನಿಕಲ್ ಆದ್ರೂ ಬಂದ್ರಿ, ಫೀಲ್ಡ್ ಎಲ್ಲಾದ್ರೂ ಬಂದ್ರಿ, ಯಾರಾದ್ರೂ ಮಾತಾಡ್ಬೇಕಾದ್ರೆ ಹೇಳಿದ್ರು ಚಂದ್ರಶೇಖರ್ ಪರ್ಫೆಕ್ಟ್ ಇದ್ರೆ ಮಾತ್ರ ಅವ್ರಿಗೆ ನಾವು ಮಾತಾಡ್ಬೇಕು, ಇಲ್ಲಾಂದ್ರೆ ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ, ಏನೋ ಅವ್ರಿಗೆ ಕಂಪ್ಲೀಟ್ ಮಾಡಕ್ ಆಗ್ತಿದ್ದಿಲ್ಲ ಅಂತ ಒಂದು ವ್ಯಕ್ತಿತ್ವ ಬಂದಿದ್ರು. ಇವ್ರ ಹೆಸರಿಗೆ ತಕ್ಕಂತೆ ಇವರ ಅಪ್ಪ ಅಮ್ಮ ಹೆಸರಿಟ್ಟಿದ್ದಾರೆ, ಹೆಸರಿಗೆ ತಕ್ಕಂತೆ ಇವ್ರ ಕೆಲಸ ಅಂತ ನಾನು ಹೇಳ್ಬೋದು. ಬಿ ಪೌಜಾ ಕರ್ಣು, ಬಿ ಅಂದ್ರೆ ಬೀಟರ್. ಇವ್ರು ಎಲ್ಲಾ ಕಾರ್ಯಕ್ರಮಗಳನ್ನು ಮುರಿಯೋಕೆ ಕೆಲಸ. ನಮ್ಗೇನಂತಂದ್ರೆ ಮೇಡಮ್ ನಮ್ಮ ಜಿಲ್ಲೆ ನಮ್ಮ ಗುಲ್ಬರ್ಗ ವಿಭಾಗದಲ್ಲಿ ಜಾಸ್ತಿ ಇದೆ ಮೇಡಮ್ ಅಂದ್ರೆ ನಮ್ಮ ಸಿಕ್ಕಾಪಟ್ಟೆ ಬೇಕಂದ್ರು. ನೀವು ಬಹಳ ದೊಡ್ಡಿದ್ದೀರಿ, ನೀವು ರಿಸಲ್ಟ್ ನೋಡ್ಬೇಡಿ, ಡೇಟ್ ನೋಡಿ, ಇದ್ರೆ ನ್ಯಾಷನಲ್ ಲೆವೆಲ್ ಅಂತಿದ್ರು ಅವರು. ದಾಖಲೆಗಳನ್ನ ಕೇವಲ ಸಣ್ಣ ಪುಟ್ಟ ಮಾಡ್ಕೊಂಡು ದೊಡ್ಡ ದಾಖಲೆ ಮಾಡಿದ ನಮಗೆ ಒಂದು ಇದನ್ನು ತುಂಬ್ತಾ ಇದ್ರು ಅವರು. ಆನಂತರ ಫ್ಯಾಕಲ್ಟಿ ಇದ್ರು, ಶಕ್ತಿ ಸಾಮರ್ಥ್ಯ, ಬುದ್ಧಿ ಅಂತ ಚೈತನ್ಯ ಪರಿಣಿತರಿದ್ದರು. ಯಾಕಂದ್ರೆ ಇವ್ರು ಎಷ್ಟೋ ಸಲ IAS ಆಫೀಸರ್ ಕೋಚಿಂಗ್ ಕೊಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಹೋಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವರು ಮಾನ್ಯರಂತ ನೆನಪಾಗುತ್ತೆ. ಇವ್ರು ಹೊಂದ್ಕೊಂಡು ಬಂದ ಫ್ಯಾಕಲ್ಟೀಸ್ಗೆ ಮೈಸೂರು ಇರ್ಬೋದು, ದಿಲ್ಲಿ ಇರ್ಬೋದು, ಪಾಂಡಿಚೇರಿ ಇರ್ಬೋದು, ಗವಾಟ ಇರ್ಬೋದು, ಅನೇಕ ಒಂದು ಕೇಂದ್ರಗಳಿಗೆ ಇವರೆಲ್ಲ ಹೋಗಿ ಒಂದು ತರಬೇತಿಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಇನ್ನು T ಅಂದ್ರೆ ಟಾಪ್, ಎಲ್ಲದರಲ್ಲೇ ಟಾಪ್ ಇರಲೇಬೇಕು, ಅದರಲ್ಲಿ ದೇವ ಕ್ವಶನ್ ಅಂತ ಅದ್ರಲ್ಲಿ ಏನು ಯಾವುದು ಕಾನ್ಫಿಡೆಂಟ್ ಹಿಡಿದಿಲ್ಲ, ಆಗ್ಲೇಬೇಕಾದ್ರೆ ಆಗ್ಲೇಬೇಕು, ಅಷ್ಟು ಒಂದು ಗಂಭೀರವಾಗಿ ಎಲ್ಲ ಶ್ರಮಿಸಿದ್ರು. ಹಂಗಾಗಿ ಇವರು ಒತ್ತಂತ ಒಳ್ಳೆಯ ಹೋಗುತ್ತೆ. ಅದ್ರ ಜೊತೆಗೆ ಇನ್ನು ಮುಂದೆ ಹೆಚ್ಚಿನ ಒಂದು ಹುದ್ದೆ ಲಭಿಸಲಿ, ಇನ್ನು ಉನ್ನತ ಅಧಿಕಾರಿಗಳಾಗಿ ನಮ್ಮ ಜಿಲ್ಲೆಗೆ, ನಮ್ಮ ಇಲಾಖೆಗೆ ಒಂದು ಸೇವೆ ಸಲ್ಲಿಸತಕ್ಕಂಥ ಭಾಗ್ಯ ಬರಲಿ. ಅದ್ರ ಜೊತೆಗೆ ನಾನು ಈಗ ಆಗಿರ್ತಕ್ಕಂಥ ಮಾನ್ಯ CEO, ಈಗ ಆಗಮಿಸಿದ CEOs ಅವರಿಗೆ ನಮ್ಮ ಜಿಲ್ಲಾ ಪಂಚಾಯತ್ ಪರವಾಗಿ ಹಾಗೂ ನನ್ನ ಜಿಲ್ಲೆಯ ಎಲ್ಲ ಪಂಚಾಯತ್ ಪರವಾಗಿ ನಾವು ನಿಮಗೆ ಸದಾ ನೀವು ಹೇಳ್ತಕ್ಕಂಥ ನಿರ್ದೇಶನಗಳನ್ನ, ಆದೇಶಗಳನ್ನ ಪಾಲನೆ ಮಾಡಿ ಮಾನ್ಯ ಮೇಡಮ್ ಅವರು ಕೊಟ್ಟಿರ್ತಕ್ಕಂಥ ಸಹಕಾರವನ್ನು ನಮಗೆ ನಾವು ನೀಡ್ತೀವಿ ಸರ್. ಅದಕ್ಕೆ ನಮ್ಮೆಲ್ಲರಿಗೂ ನಾವು ಸೂಕ್ತ ಮಾರ್ಗದರ್ಶನ ಕೊಡಬೇಕಂತ ನಮ್ಮೆಲ್ಲರಲ್ಲಿ ನಾನು ನಾಲ್ಕು ಮುಗಿಸ್ತಾ ಇದ್ದೀನಿ. ಹಾಗೂ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಈಗಾಗಲೇ ಬಹಳ ಜನ ಮಾತಾಡಿದ್ದಾರೆ, ಸಮಯ ಆಗಿದೆ. ಮೇಡಮ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಬೆಳಗ್ಗೆ ಒಂದು 9:30-10 ಗಂಟೆಗೆ ಬಂದ್ರೆ ಸಾಯಂಕಾಲ ರಾತ್ರಿ ಹೋಗುವವರೆಗೆ ನಿಂತು ಅದೇ ಒಂದು ಉತ್ಸಾಹ, ಆತ್ಮವಿಶ್ವಾಸ ಎಲ್ಲರೂ ಕೂಡ ಒಂಚೂರು ಮನೆ ಮೇಲೆ ಗೆರೆ ಬಿದ್ದಿದ್ದು, ಜೋತ್ ಬಿದ್ದಿದ್ದು ನೋಡೇ ಇಲ್ಲ. ಅಷ್ಟು ಅದೇ ರೀತಿಯ ಒಂದು ಉತ್ಸಾಹ ಇಟ್ಕೋತಿದ್ರು. ಮತ್ತೆ ನಮ್ಮನ್ನ ಯಾವಾಗಲೂ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲರನ್ನ ಸೇರಿಸಿ ಒಂದು ಟೀಮ್ ಅಂತ ಕರೀತಿದ್ರು. ಯಾವಾಗಲೂ ಯಾವುದೇ ಡಿಸಿಷನ್ ತಗೋಬೇಕು ಅಂತಂದ್ರೆ ಈ ಶಾಖೆ ಆ ಶಾಖೆ ಇಲ್ಲ, ಎಲ್ಲರೂ ಸೇರಿ ಒಂದು ಟೀಮ್ ಅಂತ ಕೆಲಸ ಮಾಡ್ತಿದ್ರು. ಜೊತೆಗೆ ಅವ್ರ ಜೊತೆ ನಾವು ಬಹಳಷ್ಟು ತಿಳ್ಕೊಂಡಿದೀವಿ, ಬಹಳಷ್ಟು ಕಲ್ಕೊಂಡಿದೀವಿ. ಅವ್ರ ಸಮಸ್ಯೆಯನ್ನ ಪ್ರೆಸೆಂಟ್ ಮಾಡುವಂತ ರೀತಿ, ಅದನ್ನ ಒಂದು ಪರಿಹಾರ ಮಾಡುವಂತ ರೀತಿ, ವಿಶ್ಲೇಷಣೆ ಮಾಡುವಂತ ರೀತಿ, ಅದಕ್ಕೆ ಉತ್ತರಿಸುವಂತ ರೀತಿ, ಎಷ್ಟೋ ಸರಿ ಅದನ್ನ ನಾವು ನೋಡ್ಕೊಂಡು ಮುಂದೆ ಯಾವುದೇ ಹುದ್ದೆ ಹೋದ್ರೂ ಕೂಡ ನಾವು ಕೂಡ ಸಮರ್ಥವಾಗಿ ಕೆಲಸ ಮಾಡಬಹುದು ಅನ್ನುವಂಥ ಭಾವನೆಯನ್ನ ಮಾಡಬಹುದು. ನಿಜವಾಗ್ಲೂ ತುಂಬಿದ್ದಾರೆ. ಅವರು ಒಂದು ನೇತೃತ್ವದಲ್ಲಿ ನಾನು ಶಿಕ್ಷಣ ಇಲಾಖೆ ಮೂಲಕ ಬಹಳಷ್ಟು ಒಳ್ಳೆಯ ಒಂದು ಕೆಲಸಗಳನ್ನ
ಭಾಗಿದಾರಾಗಿದ್ದೀನಿ. ಜೊತೆಗೆ ಒಂದು ಹೇಗೆ ಅಂತಂದ್ರೆ ಅವರು ಯೋಜನೆಗಳ ಸಫಲವಾಗಲಿ ಅನ್ನುವಂಥ ಉದ್ದೇಶಕ್ಕೆ ಸಿಕ್ಕಾಪಟ್ಟೆ ಒಂದಷ್ಟು ನಮ್ಮನ್ನ ಒಂದು ತರಾಟೆಗೆ ತಗೋತಿದ್ರು. ಆದ್ರೆ ಆ ತರಾಟೆ ರೂಮಿಂದ ಬಂದ ತಕ್ಷಣ ಮತ್ತೆ ಮಾಡ್ತಿದ್ರು. ಎಲ್ಲರೂ ವೈಯಕ್ತಿಕವಾಗಿ ಹೆಸರಿಟ್ಕೊಂಡು ಮಾತಾಡಿ ಒಂದು ಆತ್ಮೀಯತೆಯನ್ನು ಮೂಡಿಸಿದ್ರು. ಇವಾಗ ಕೂಡ ಅವ್ರ ಜೊತೆ ಕೆಲಸ ಮಾಡಿರುವಂಥ ಒಂದು ಅನುಭವ ನಿಜಕ್ಕೂ ನಮಗೆ ಬಹಳಷ್ಟು ನೆನಪುಗಳ ಒಂದು ಆಗರ. ಮುಂದೆ ಕೂಡ ಅವರು ಒಂದು ಉನ್ನತ ಹುದ್ದೆಗೆ ಹೋಗ್ಲಿ, ಅವರ ಬದುಕು ಯಶಸ್ವಿಯಾಗಲಿ, ದೇವರವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಹರಿಸ್ಲಿ ಅಂತ ಹರಿಸ್ತೀನಿ. ಜೊತೆಗೆ ನಮ್ಮ ಹೊಸ CEO ಸಾಹೇಬರು ಕೂಡ ನಮ್ಮ ಕಡೆಯಿಂದ ಏನಾಗ್ತದೆ ಎಲ್ಲ ಎಫರ್ಟ್ಸ್ನ ಹಾಕಿ ಅವರ ಒಂದು ಸೇವೆಯಲ್ಲಿ ನಾವು ಕೂಡ ಭಾಗಿದಾರಾಗ್ತೀವಿ ಅನ್ನೋ ಒಂದು ಆಶಯದೊಂದಿಗೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ತಗೊಂಡೆ ನಾನು ಅನಿಸಿಕೆ ಮೇಡಮ್ ನೋಡಿ ಏನಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಇಲ್ಲಾದರೂ ಗ್ರಾಮ ಪಂಚಾಯತ್ ಹಂತದಲ್ಲಿ ಯಾವುದೇ ಸಮಸ್ಯೆ ಆಗಿರ್ಬೋದು, ಆ ಸಮಸ್ಯೆ ಪಬ್ಲಿಕ್ ಏನಾದ್ರು ಬಂದ್ರಂತಂದ್ರೆ ಅದನ್ನು ಆ ವಿಡಿಯೋಗೆ ಏನೋ ಟಚ್ ಮಾಡೋಣ ಅಲ್ಲೇ ಬಗ್ಗೆ ಮಾತಾಡ್ತಿದ್ರು ಅವರು. ಆದರೆ ವಿಡಿಯೋಗಳಿಗೆ ಇದು ಬಿಟ್ಟು ಕೊಡ್ತಿಲ್ಲ, ಇದು ಚಟುವಟಿಕೆ ಹೇಳಿದ್ರು. ಆಮೇಲೆ ನಮ್ಮ ಜಿಲ್ಲಾ ಪಂಚಾಯತ್ ಹಂತದಲ್ಲಿ KDP ಮೀಟಿಂಗ್ ಆಗಿರ್ಬೋದು, ದಿಶಾ ಮೀಟಿಂಗ್ ಆಗಿರ್ಬೋದು, ಆ ಮೀಟಿಂಗ್ ಸಂಬಂಧಪಟ್ಟಂತೆ ಒಂದು 2 ದಿನ ಅಡ್ವಾನ್ಸ್ ನಾವು ಟ್ರೈ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ತಾಲೀಮು ಮಾಡ್ತಿದ್ರು, ನಾನೇ ಕೊಡೋಕ್ಕಾಗ್ತದೆ, ನಾನು ಯಾವ ಥರ ತಾಲೀಮು ಮುಂಚೆನೇ ಆಗ್ತಿದ್ರು. ಅವಾಗ ಹೇಳ್ತಿದ್ರು ಮೇಡಮ್ ಅವರು, ಇಲ್ಲ ಈ ನಾನು ಯಾರಿಗೂ ಪ್ರೊಟೆಕ್ಟ್ ಮಾಡೋಣ, ನೀವೇ ಮಾತಾಡಬೇಕಂತ ಹೇಳ್ತಿದ್ರು ಅವರು. ಆದರೆ ಅವರೆಲ್ಲ ಮೀಟಿಂಗ್ನಲ್ಲಿ ಅವರೇ ಉತ್ತರ ಕೊಡ್ತಿದ್ರು, ಅಲ್ಲೇ ಪ್ರೊಟೆಕ್ಟ್ ಮಾಡ್ತಿದ್ರು. ಈ ಥರ 2-3 ಮೀಟಿಂಗಲ್ಲಿ ಹೇಳೋದು, ನೆಕ್ಸ್ಟ್ ದಿವಸದಲ್ಲಿ ನಾನು ಯಾರಿಗೂ ಪ್ರೊಟೆಕ್ಟ್ ಮಾಡೋದು ಅಂತ ಹೇಳೋದು, ಹಾಗೆ ಎಲ್ಲರೂ ಪ್ರೊಟೆಕ್ಟ್ ಮಾಡ್ತಿದ್ರು. ಆನಂತರ ವಿಶೇಷ ಅಂತಂದರೆ ಯಾವುದೇ ಸಣ್ಣ ವಿಷಯಗಳಾಗಲಿ ಅಥವಾ ಅದರಿಂದ ಅನಿಲ್ಲ, ಅಂದರೆ ಯಾವುದೇ ಒಂದು ಯೋಜನೆ ಆಗಿರ್ಬೋದು, ಸಣ್ಣ ಪುಟ್ಟ ಒಂದು ಫೈಲ್ ವಿಚಾರ ಆಗಿರ್ಬೋದು, ಸಮಾನವಾಗಿಯೇ ಅದನ್ನು ಅಪ್ಡೇಟ್ ಮಾಡ್ತಿದ್ರು. ಯಾವುದೇ ವಿಚಾರ ಇದು ದೊಡ್ಡದು ಇದು ಸಣ್ಣದಲ್ಲ, ಇಲಾಖೆಗಳಿಗೂ ಅಷ್ಟೇ ಯಾವುದೇ ಇಲಾಖೆಗಳನ್ನು ಸಮಾನ ರೀತಿಯಿಂದಲೇ ನೋಡ್ತೀವಿ ಸಾಮಾನ್ಯವಾಗಿ. ಅದರಲ್ಲಿ ನಮ್ಮಲ್ಲಿ RDPS ಮತ್ತು ಹೆಲ್ತ್ ಸಮಸ್ಯೆ ಬಂದಂಥ ಇಲಾಖೆಗಳು ಸುಮಾರು ಒಂದು ದಿನದ ಮೀಟಿಂಗ್ ಆಗಿಬಿಟ್ಟಿದ್ದು ಒಂದು ನಾವು ಈ ಥರ ವಿಚಾರಗಳು. ಆಮೇಲೆ ಅವರು ಸಿಟಿಯಿಂದ ಬಂದವರು, ಆ್ಯಕ್ಚುಲಿ ಬೆಂಗಳೂರಿಂದ ಅಲ್ಲಿಂದ ಬಂದವರು. ಈ ನಮ್ಮ ಹೈದರಾಬಾದ್ ಕರ್ನಾಟಕ ಗ್ರಾಮೀಣ ಭಾಗದಲ್ಲೂ ಸಹಿತ ಅದು ಯಾವುದೇ ವಿಚಾರ ಮೊದಲಾಗಿದ್ದರೆ ಸಹಿತ ಪ್ರತಿ ಗ್ರಾಮವನ್ನು ಭೇಟಿ ಮಾಡಿ ಬಂದಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ಗ್ರಾಮ ನೋಡಿರ್ಬೋದು. ನಾವು ಯಾವುದೇ ಒಂದು ಪ್ರಾಜೆಕ್ಟ್ನಲ್ಲಿ ಫೋಟೋಗಳು ಕೊಡಿಸ್ತಿದ್ವಿ. ನಾವು ಫೋಟೋಗಳು ಅವು ಯಾವುದೇ ಫೋಟೋ ತೋರಿಸಲು ಅದನ್ನ ನೋಡಿ ಯಾವುದೇ ಫೋಟೋ ಅವು ಯಾವುದೋ PPT ಮಾಡಬೇಕಾದ್ರೆ ನಾವು ಈ ಮೇಡಮ್ ನೋಡೋದು ಯಾವಾಗ ನೋಡ್ಕೊಂಡು PPT ಮಾಡ್ತಿದ್ವಿ. ಅವರು ಆ ಥರ ಇರ್ತಿದ್ರು. ಈ ಥರ ವಿಚಾರಗಳು ಭಾಳ ಕಡಿಮೆ ಇದೆ. ಆದರೂ ಅವರು ಇನ್ವಾಲ್ವ್ಮೆಂಟ್ ಏನಿತ್ತಲ್ಲ, ಆ ಇನ್ವಾಲ್ವ್ಮೆಂಟು ಅವೆಲ್ಲ ನೋಡಿದರೆ ನಾವು ಭಾರಿ ಡೆಡಿಕೇಟ್ ಇದು ಆ್ಯಕ್ಚುಲಿ. ಅದೇ ಥರ ನಾವೆಲ್ಲರೂ ಆಗಬೇಕಾಗುತ್ತೆ. ಮತ್ತು ಬಂದ ಸಾಹಿತ್ಯಕ್ಕೆ ಅದೇ ಥರ ನಾವು ಪ್ರತಿಯೊಂದು ಕೋಆಪರೇಟ್ ಮಾಡಿದ್ದೀವಿ ಮೇಡಮ್ ಕೋಆಪರೇಷನ್ ಮಾಡೋದು ಅಂತ. ಮತ್ತು ಮೇಡಮ್ ಅವ್ರ ಮುಂದಿನ ಜೀವನ ಒಳ್ಳೆಯ ಚೆನ್ನಾಗಾಗಲಿ, ಅವ್ರ ಕನಸಿನಲ್ಲಿ ಏನಿದೆ ಅದೆಲ್ಲ ನನಸಾಗಲಿ ಅಂತ ಅದನ್ನು ಹೇಳಿ ಮಾಡ್ತೀನಿ. ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, ನೂತನ CEO ಸರ್ ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯ, ನಾನು 2 ಮಾತುಗಳಲ್ಲಿ ಮೇಡಮ್ ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಂಗಂತಂದ್ರೆ ಇವತ್ತು ನಾವು ಸಾಕಷ್ಟು CEOಸನ್ನು ನೋಡಿದ್ದೀವಿ. ಆದರೆ ಪ್ರತಿಯೊಬ್ಬ PDOನು ಕೂಡ ಅವರ ಹೆಸರಿನಿಂದ ಕರೆದಂಥ ಯಾರಾದರೂ CEO ನಮ್ಮ ಮೇಡಮ್ ಅವರು ಪ್ರತಿಯೊಬ್ಬರನ್ನು ಅವ್ರ ಹೆಸರಿನಲ್ಲೇ ಕರೀತಾ ಇದ್ರು. ಅವ್ರ ಹೆಸರಿನ ಕರೆದಾಗ ನಮ್ಮ PDOಗಳಲ್ಲಿ ಒಂದು ಆತ್ಮವಿಶ್ವಾಸ ಬರ್ತಾ ಇತ್ತು ಅನ್ನೋಂಥ ನನ್ನ ಭಾವನೆ. ಅವರು ಎಷ್ಟೆಲ್ಲ ನಮ್ಮನ್ನು ಎಸ್ಪೆಷಲಿ ನಮ್ಮನ್ನು ಮಾತ್ರ ಜಗ್ಗಿ ಬೈತಿದ್ರು. ಆದರೂ ಕೂಡ ನಮ್ಮ PDOಗಳನ್ನಾಗಲಿ ನಮ್ಮನ್ನಾಗಲಿ ಫೀಲ್ಡಲ್ಲಿ ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ. ಅವರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಆಮೇಲೆ ಇನ್ನು ಒಂದು ಲಾಸ್ಟ್ 2 ಮಾತುಗಳಲ್ಲಿ ಹೇಳಿದ್ ನಾನು ಮೇಡಮ್ ಅವ್ರ ಮೇಲೆ ಕೆಲಸ ಮಾಡಿರೋದ್ರಿಂದ ಯಾರ ಹತ್ರವಾದ್ರು ಕೆಲಸ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂದಿದೆ. ನಿಜವಾಗ್ಲೂ ಅಂತ ಒಂದು ಕಾನ್ಫಿಡೆನ್ಸ್ ನನಗೆ ತುಂಬಿದ್ದು ಯಾರಾದರೂ ಇದ್ರೆ ಮೇಡಮ್ ಅವರಿಗೆ ನಾನು ವೈಯಕ್ತಿಕವಾಗಿ ತುಂಬುವುದನ್ನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ನಿರ್ಭೀತವಾಗಿ ಕೆಲಸ ಮಾಡುವಂಥ ಸಾಮರ್ಥ್ಯವನ್ನು ನನ್ನಲ್ಲಿ ಅವರು ತುಂಬ್ಯಾರ. ಜೊತೆಗೆ ನಮ್ಮ ಎಲ್ಲ PDOಗಳಲ್ಲೂ ಕೂಡ ಅವರ ಒಂದು ಆತ್ಮವಿಶ್ವಾಸವನ್ನು ತುಂಬ್ಯಾರ ಅಂತ ಹೇಳ್ಬೋದು. ಆಮೇಲೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಸಾಕಷ್ಟು CEO ಸರ್ ಬಂದಿದ್ರು. ಪ್ರತಿ ಪಂಚಾಯತಿ ಪ್ರತಿ ಹಳ್ಳಿಗಳ ಪರಿಚಯ ಇದ್ದಿದ್ದು ಯಾರಾದರೂ ಇದ್ರೆ ಅದು ನಮ್ಮ CEO ಮೇಡಮ್. ಎಲ್ಲ ಹಳ್ಳಿಗಳು ಯಾವ ತಾಲೂಕಲ್ಲಿ ಯಾವ ಊರಿರಲಿ ಪ್ರತಿಯೊಂದು ಓಣಿ ಸಮೇತ ಅವರು ಮಾಹಿತಿಯನ್ನು ಕೇಳ್ತಾ ಇದ್ರು. ಅಂತ ಒಂದು ಮಾಹಿತಿ, ಅವರಲ್ಲಿ ಒಂದು ನೆನಪಿನ ಶಕ್ತಿ, ಆ ಒಂದು ಸಾಮರ್ಥ್ಯ ನಮಗಿಲ್ಲಲ್ಲ ಅಂತ ಹೊರಗೂ ನಮ್ಗೆ ಐತಿ. ಬಟ್ ಅವರ ಒಂದು ನೆನಪಿನ ಶಕ್ತಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಹೆಡ್ಸಪ್ ಹೇಳ್ತೀನಿ. ಅಂತ
ಮೇಡಮ್ ಅವರಿಗೆ ಪ್ರತಿಯೊಂದನ್ನು ತಿಳ್ಕೊಳ್ಳೋರು. ನಮಗೆಲ್ಲ ವೈಯಕ್ತಿಕವಾಗಿ ಎದ್ದು ಪ್ರಶ್ನೆ ಕೇಳಿದ್ರು. ಅವ್ರ ಪ್ರಶ್ನೆ ಕೇಳಿದ್ರೆ ನಾವು ಓದಬೇಕಾಗಿ, ಇಲ್ಲ ಅಂತಂದ್ರೆ ಓದಿಲ್ಲ ನಮ್ಗೆ ಫೇಸ್ ಮಾಡೋಕ್ಕೂ ಕಷ್ಟ. ಅದಕ್ಕಾಗಿ ನಮ್ಮಲ್ಲೆಲ್ಲ ಕಾನ್ಫಿಡೆನ್ಸ್ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಈ ನಮ್ಮ ಹೊಸದಾಗಿ ಬಂದಿರುವಂತಹ ನಮ್ಮ ಸರ್ಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು ನಮ್ಮ ಎಲ್ಲ ಪ್ರೀತಿಯ ಆತ್ಮೀಯ ನಿರ್ಗಮಿತ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಿರ್ತಕ್ಕಂಥ ಮೇಡಮ್ ಅವರಿಗೆ ಬಹಳವಾದ ಹೃದಯದಿಂದ ಅವರಿಗೆ ಬೀಳ್ಕೊಡ್ತಾ ಇದ್ದೇವೆ. ನಮಗೆ ಪ್ರಾರಂಭದಲ್ಲಿ ಒಂದು ಆತಂಕ ಇತ್ತು. ಸುದೀರ್ಘ ಅವಧಿಯಲ್ಲಿ ದಕ್ಷವಾಗಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ನಮ್ಮ ಮೇಡಮ್ ಅವರು ಈ ಒಂದು ಗಳಿಗೆಯನ್ನು ನಾವೆಲ್ಲಿ ಕಳ್ಕೊಳ್ತೀವಿ ಅಂತಕ್ಕಂಥ ಒಂದು ಆತಂಕ ಇತ್ತು. ಇವತ್ತು ಆ ಆತಂಕ ದೂರವಾಗಿ ನಮಗೆ ಇವತ್ತು ಮೇಡಮ್ ಅವರು ಕೊಪ್ಪಳ ಜಿಲ್ಲೆಯ ಆಡಳಿತದ ಇತಿಹಾಸದಲ್ಲಿ ಒಂದು ದಂತಕತೆಯಾಗಿ ಉಳಿತಾರೆ. ಲೆಜೆಂಡ್ ಅಂತ ಕರೀತಾರೆ. ಅದು ಇತಿಹಾಸವನ್ನ ಬರೆದವರು ಇತಿಹಾಸವನ್ನ ಸೃಷ್ಟಿ ಮಾಡೋಕ್ಕಾಗುತ್ತಂತೆ. ಇತಿಹಾಸದ ಪುಟದಲ್ಲಿ ನಮ್ಮ ನಿಮ್ಮೆಲ್ಲ ಮೇಡಮ್ ಅವರು ಚಿರಸ್ಥಾಯಿಯಾಗಿರ್ತಾರೆ ಅಂತ ಹೇಳುತ್ತಾ, ಮೇಡಮ್ ಅವರು ಮೀಟಿಂಗ್ ತಗೊಂಡಾಗ ಒಂದು ಸಿಂಹದ ಗರ್ಜನೆ ಅಂತ ಇರ್ತದೆ, ನಂಬಿದ್ದಾರೆ. ಸಿಂಹದ ಗರ್ಜನೆ ಯಾವ ರೀತಿ ತಪ್ಪ ಅಂದ್ರೆ, ಆ ಗರ್ಜನೆ ಯಾವ ರೀತಿ ಅನ್ನೋದು ನಾವು ಅಂತರವೇ ಮಾಡಿಕೊಂಡು ಆ ಗರ್ಜನೆಯಲ್ಲಿ ಒಂದು ಕಮಿಟ್ಮೆಂಟ್ ಇರ್ತಾ ಇತ್ತು, ಒಂದು ಕನ್ಸರ್ನ್ ಇರ್ತಾ ಇತ್ತು. ಆ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನುಷ್ಠಾನ ಆಗಬೇಕಾಗಿದೆ. ನೀವಲ್ಲಿ ನಿಧಾನವಾಗಿ ಮಾಡ್ತಾ ಇದ್ದೀರಾ ಅಂತೇಳಿ ಸಿಂಹ ಗರ್ಜನೆ ಮಾಡಿದಾಗ ನಾವೆಲ್ಲರೂ ಹೆಸರು ಮಾಡ್ತೀವಿ. ಅದಕ್ಕೆ ಅವರು ಒಂದು ದಂತಕತೆ ಇಷ್ಟಪಡ್ತಾರೆ. ಇನ್ನೊಂದು ಆ PDO ಜೊತೆಗೆ ಮೇಡಮ್ ಅವರು ಹೇಗೆ ಇರ್ತಾ ಇದ್ರು. ನಾನು ಮೈಸೂರು ಟ್ರೈನಿಂಗ್ ಹೋದಾಗ ಚಿಕ್ಕಬಳ್ಳಾಪುರ PDOಗಳು ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ರು ಮುಂಚಿತವಾಗಿ. ನಮ್ಮ ಜೊತೆ ಹೇಗಿರ್ತಾ ಇದ್ರು ಅಂದ್ರೆ, ಮೈ ಹಾರ್ಟ್ ಈಸ್ ವಿತ್ ಯು, ನನ್ನ ಹೃದಯ ನಿಮ್ಮ ಜೊತೆಯಲ್ಲಿ ಇರುತ್ತದೆ, ನಿಮ್ಮ ಹೃದಯದ ನೋವುಗಳ ಬಡಿತ ನನಗೆ ತಟ್ಟುತ್ತಿರುತ್ತದೆ ಎನ್ನುವ ರೀತಿಯನ್ನು ಹೇಳ್ತಾ ಇದ್ರು. ಯಾವುದೇ ಸಂದರ್ಭದಲ್ಲಿ ಎಂಥ ಸನ್ನಿವೇಶದಲ್ಲಿ PDOಗಳನ್ನು ಯಾರಾದರೂ ಬೈದರೆ ಅವ್ರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಪ್ರೊಟೆಕ್ಷನ್ ಮಾಡ್ತಾ ಇದ್ರು. ಯಾವತ್ತೂ ಒಂದು ಕ್ಷಣದಲ್ಲಿ ನಮಗೆ ಬೈದಿದ್ದ ಇತಿಹಾಸ ಇಲ್ಲ. ಅದು ನೀವು ಒಂಥರ ಅರ್ಥ ಮಾಡಿಕೊಳ್ಳಿ. ಜೊತೆಗೆ ಒಂದು ವ್ಯವಸ್ಥೆ ಇತ್ತಿಗೆ ಆ ಜಡ್ಡು ಗಟ್ಟಿದ ಅಂದರೆ ತುಪ್ಪಿರತಕ್ಕಂಥ ಒಂದು ಕಬ್ಬಿಣವನ್ನು ಕಾಯಿಸಿ ಆ ದ್ರವರೂಪಕ್ಕೆ ಬಂದಿರತಕ್ಕಂಥ ಕಬ್ಬಿಣವನ್ನು ಮತ್ತೆ ಹೊಚ್ಚಿಗಾಗಿ ಇಲ್ಲಿರ್ತಕ್ಕಂಥ ಓರೆಗಳನ್ನು ತೀರ್ತಿರ್ತಕ್ಕಂಥವ್ರು ಅಂದರೆ ನಮ್ಮ ನಿಮ್ಮೆಲ್ಲ ಆತ್ಮೀಯ. ಅವರು ಆಡಳಿತದ ಒಳ ಒಕ್ಕಲಾಗಿ ಗೊತ್ತಾಗ್ತದೆ ಅವ್ರು ಏನು ಮಾಡಿದ್ದಾರೆ ಅಂತೇಳಿ. ಸುಮ್ಮನೆ ಬಣ್ಣ ಬಣ್ಣದ ಮಾತ್ರ ಮಾಡೋದಕ್ಕೆ ಅಲ್ಲಿ ಹೋಗೋದಿಲ್ಲ ವ್ಯವಸ್ಥೆ. ಆ ಹಿನ್ನೆಲೆಯಲ್ಲಿ ಮೇಡಮ್ ಅವರು ನಮ್ಮ ನಿಮ್ಮೆಲ್ಲರ ಒಂದು ಹೃದಯದಲ್ಲಿರ್ತಾರ. ಜೊತೆಗೆ ಸಾರ್ವಜನಿಕರಿಗೆ ನನ್ನ ವೈಯಕ್ತಿಕ ಅನಿಸಿಕೆ ಏನಪ್ಪ ಅಂದರೆ, ಅವರು ಬರೀ ನಮ್ಮ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಆಗೋದು ಬೇಡ, ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಹೇಗಿರ್ತದಪ್ಪ ಅಂತ ನಮ್ಮ ಒಂದು ಫೀಲ್ ಅಷ್ಟೇ. ಆಗ್ತಕ್ಕಂಥ ಅವಕಾಶಗಳು ಉಂಟು. ಇಷ್ಟು ಮೇಡಮ್ ಅವ್ರ ಬಗ್ಗೆ ಇನ್ನೂ ಹೇಳಿದ್ರೆ ಇಡೀ ದಿನ ಸಾಕೋದಿಲ್ಲ. ಯಾಕೆಂದರೆ ನಾವು 2 ದಿನ ಕಾಲಾವಕಾಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕೇವಲ ವೇದಿಕೆ 1 ನಿಮಿಷ ಅವಕಾಶ ಕೊಟ್ಟಿದ್ದಾರೆ, 1 ನಿಮಿಷ ಮುಗಿತು. ಇನ್ನು ಅಂತಿಮವಾಗಿ ಅದೇ ರೀತಿಯಾಗಿ ಇವತ್ತಿನ ದಿನ ನೂತನವಾಗಿ ನಮ್ಮ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ ಮಾನ್ಯ ರಾಮಚಂದ್ರ ಪಾಂಡೆ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಸರ್ ನಾವು ನಿಮ್ಮೊಂದಿಗೆ ಕ್ರಿಯಾಶೀಲರಾಗಿ ನಮ್ಮ ಮೇಡಮ್ ಆಗಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಇನ್ನೂ ಅತ್ಯುತ್ತಮವಾಗಿ ನಾವೆಲ್ಲರೂ ಕೆಲಸ ನಿರ್ವಹಿಸ್ತೇವೆ. ಮೇಡಮ್ ಅವರು ನಮ್ಮನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಿದ್ದಾರಾ, ಯಾವ ರೀತಿಯಾಗಿ ಟ್ರೀಟ್ ಮಾಡಿದ್ದಾರಾ, ಅದಕ್ಕಿಂತ ಹೆಚ್ಚು ನೀವು ನಮ್ಮನ್ನು ಟ್ರೀಟ್ ಮಾಡೋದಕ್ಕೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಈಗಿನ ನೂತನ ಕಾರ್ಯಕ್ರಮಗಳಿಗೆ ನಾವು ಕೇಳ್ಬೋದು.
ಇನ್ನೂ ಬಹಳಷ್ಟು ವಿಚಾರಗಳಿದ್ದಾವ. ಅಲ್ಲಿಗೆ ಅವಕಾಶ ಕೊಡ್ತಕ್ಕಂಥ ತಾವೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ. ವೇದಿಕೆ ಮೇಲೆ ಆಸೀನತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮಾನ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ನಿಕಟಪೂರ್ವ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಿ ಫೌಜಿಯಾ ಅವರು, ಇಲಾಖೆಯ ಅಧಿಕಾರಿಗಳು, ಹೆಚ್ಚುವರಿ ಜಿಲ್ಲಾಧಿಕಾರಿಗಳು, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ಇಲಾಖೆಗಳ ನೌಕರರು, ಸಂಘದವರು, ಸಂಸ್ಥೆಗಳು, ಪದಾಧಿಕಾರಿಗಳಿಗೆ ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು, ನೌಕರರ, ಪಂಚಾಯತ್ ರಾಜ್ ಅಧಿಕಾರಿಗಳ ಸಂಘದ ವತಿಯಿಂದ ಇವತ್ತಿನ ದಿವಸ ಮೇಡಮ್ ಅವರ ಬೀಳ್ಕೊಡುಗೆ ಕಾರ್ಯಕ್ರಮ ಮತ್ತು ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಸಾಹೇಬರಿಗೆ ಸ್ವಾಗತ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ಕೊಪ್ಪಳ ಜಿಲ್ಲೆಯಲ್ಲಿ ಜುಲೈ 9, 2021ರಿಂದ ಫೆಬ್ರವರಿ 8, 2023ವರೆಗೂ 18 ತಿಂಗಳ ಸುದೀರ್ಘವಾದ ಒಂದು ಸೇವೆಯನ್ನು, ಈ 18 ತಿಂಗಳಲ್ಲಿ ಪ್ರತಿಯೊಂದು ದಿನ, ಕ್ಷಣ, ಗಳಿಗೆ ತಮ್ಮನ್ನ ಈ ಸಾರ್ವಜನಿಕ ಸೇವೆಯಲ್ಲಿ ಅರ್ಪಿಸಿಕೊಂಡು ಕೊಪ್ಪಳದ ಜಿಲ್ಲೆಯ ಜನತೆಗೆ ಒಂದು ಅನನ್ಯ ಕೊಡುಗೆಯನ್ನು ಕೊಟ್ಟು, ಈ ಹಿಂದೆ ಇದನ್ನು ಒಂದು ಹಿಂದುಳಿದ ಭಾಗದ ಒಂದು ಜಿಲ್ಲೆಯಲ್ಲಿ ಗುರುತಿಸಿಕೊಂಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಗುರುತು, ಗೌರವ, ಗರಿಮೆ, ಸಿರಿಮೆ, ಹೆಮ್ಮೆಗೆ ಪಾತ್ರರಾದ ನಮ್ಮೆಲ್ಲರ ನೆಚ್ಚಿನ ನಿಕಟಪೂರ್ವ ವರ್ಗಾವಣೆ ನಿಮಿತ್ತ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಿ ಫೌಜಿಯಾ IAS ಆಫೀಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಬಹುಶಃ ನನ್ನ ದುರಾದೃಷ್ಟ ಮೇಡಮ್ ಅವರ ಒಂದು ಅಧಿಕಾರಾವಧಿಯಲ್ಲಿ ನಿಕಟವಾಗಿ ವಿವಿಧ ಕರ್ತವ್ಯ, ಜವಾಬ್ದಾರಿ ಮತ್ತು ಅವಕಾಶಗಳನ್ನು ತಮ್ಮೆಲ್ಲರೊಂದಿಗೆ ನಾನು ಅನುಭವಿಸಲಿಕ್ಕೆ ಆ ಅದೃಷ್ಟ ನನಗೆ ಸಿಗಲಿಲ್ಲ. ಕೇವಲ ಒಂದು 6 ತಿಂಗಳವರೆಗೂ ಮಾತ್ರ ಅವರೊಂದಿಗೆ ಕರ್ತವ್ಯ ನಿರ್ವಹಿಸಲಿಕ್ಕೆ ನನಗೆ ಒಂದು ಸಮಯಾವಕಾಶ ಆಯಿತು. ಅಷ್ಟರಲ್ಲಿ ನಾನು ನೋಡಿದ್ದೇನೆಂದರೆ 24 ಗಂಟೆಗಳು ಈ ಜಿಲ್ಲೆಯ ಜನಪ್ರತಿನಿಧಿಗಳ ಯೋಜನೆಗಳ, ಕಾಮಗಾರಿಗಳ, ಅಭಿವೃದ್ಧಿಗಳು, ಕಟ್ಟ ಕಡೆಯ ವ್ಯಕ್ತಿಗೆ ಇರತಕ್ಕಂಥ ಒಂದು ವೈಯಕ್ತಿಕ ಕಾಳಜಿ ಎಲ್ಲ ನೋಡುವಂತೂ ವಿವಿಧ ಕಾರ್ಯಚಟುವಟಿಕೆಗಳು, ಸಭೆಗಳು, ಯೋಜನೆಗಳು, ಕ್ಷೇತ್ರ ಭೇಟಿಗಳು ಅಂತೇಳಿ ಒಂದು ಶನಿವಾರ ರವಿವಾರ ಅಂತಲೇ ಆಲ್ ಆರ್ ಮಂಡೇಸ್ ಅಂಡ್ ಆಲ್ ಆರ್ ವರ್ಕಿಂಗ್ ಅಂತಕ್ಕಂಥ ಒಂದು ಮನೋಭಾವನೆಯಲ್ಲಿ ಒಂದು ಯೋದ್ಧಾಪಿಯಾಗಿ ಮೇಡಮ್ ಸೇವೆ ಸಲ್ಲಿಸಿದ್ದಾರೆ. ಇಂಥ ಒಂದು ಬಲಿಷ್ಠವಾದ ವ್ಯಕ್ತಿತ್ವ ಮತ್ತು ಒಂದು ಮಹಿಳಾ ವೃಂದಕ್ಕೆ ಒಂದು ಪ್ರೇರಣೆ ಆಗ್ತಕ್ಕಂಥ ಒಂದು ಏಕೈಕ ಅಧಿಕಾರಿ ಯಾರು ಅಂತಂದ್ರೆ ನಮ್ಮೆಲ್ಲರ ನೆಚ್ಚಿನ ಫೌಜಿಯಾ ಮೇಡಮ್. ಬಹುಶಃ ಅವರಿಂದ ವೈಯಕ್ತಿಕವಾಗಿ, ವೃತ್ತಿಪರವಾಗಿ ಸಾಕಷ್ಟು ಕಲೀಲಿಕ್ಕೆ ನಮಗೆ ದೇವರ ಒಂದು ಅವಕಾಶ. ಇದು ಕೇವಲ ಒಂದು ಅಧಿಕಾರಿ ಮತ್ತು ನೌಕರರ ಒಂದು ಸಂಬಂಧವಾಗಿರಲಿಲ್ಲ. ಸಾಕಷ್ಟು ನಮಗೆ ಪ್ರೇರಣೆಯನ್ನು ಕೊಟ್ಟಿರೋದು, ಮೋಟಿವೇಟ್ ಮಾಡಿದ್ರು, ಇನ್ಸ್ಪೈರ್ ಮಾಡಿದ್ರು.
ಆ್ಯಂಡ್ ಅವರಿಂದ ನಾವು ಕಲೀಲಿಕ್ಕೆ ಒಂದು ಇನ್ನೂ ಸಾಕಷ್ಟು ಇದೆ ಅಂತ ಅಂದ್ಕೊಳ್ತೀನಿ ನಾನು. ಇನ್ನೂ ಅವರು ಇಲ್ಲಿ ಸೇವೆ ಸಲ್ಲಿಸಿದ್ರೆ ಇನ್ನೂ ಸಾಕಷ್ಟು ಪ್ರಶಸ್ತಿಗಳು ನಮ್ಮ ಜಿಲ್ಲೆಗೆ ಬರ್ತಿತ್ತಂತೇಳಿ ನಾನು ಅಂದ್ಕೊಳ್ತೀನಿ. ಹೇಳಲಿಕ್ಕೆ ಸಾಕಷ್ಟಿದೆ. ಅವರೊಂದಿಗೆ ಒಂದು ಕಡತವನ್ನ ಮೆಣಕುತ್ತ ತಗೊಂಡು ಹೋಗಲು ಕ್ಷಣಾನುಭವ ಅದನ್ನ ವಿಶ್ಲೇಷಣೆ ಮಾಡಲಿಕ್ಕೆ ಭಾವನೆಗಳ ಕೊರತೆ ಇದೆ. ಆದರೆ ಅವರ ವ್ಯಕ್ತಿತ್ವ ಮತ್ತು ಕಾರ್ಯವೈಖರಕ್ಕೆ ಕೇವಲ ಒಂದು ಮಂಕುತಿಮ್ಮನ ಕಗ್ಗದ ನೆನಪಾಗುತ್ತೆ. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿದೇಶಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬಹುಶಃ ಮೇಡಮ್ ಅವರು ಒಂದು ದೆಹಲಿಯಲ್ಲಿ ಒಂದು ವೇದಿಕೆಯನ್ನ ಅಲಂಕರಿಸುವುದಲ್ಲದೆ ನಮ್ಮ ಜಿಲ್ಲೆಯ ಒಂದು ನಿರಾಶ್ರಿತ ಒಂದು ಆಶ್ರಮದಲ್ಲೂ ಕೂಡ ಅವರು ಒಂದು ಅಮೂಲ್ಯವಾದ ಸಮಯವನ್ನ ಕೊಟ್ಟಿದ್ದಾರೆ. ಇಷ್ಟು ವಿಸ್ತೃತವಾಗಿ ಇಷ್ಟು ವಿಶಾಲವಾದ ಹೃದಯವನ್ನು ಇಟ್ಕೊಂಡು ಕರ್ತವ್ಯ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಜೊತೆಗೆ ನಮಗೆ ಬೆರೀಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದು ಅದೇ ನಮ್ಮ ಅದೃಷ್ಟ. ಮತ್ತೆ ಇಂತಹ ಅಧಿಕಾರಿ ನಮ್ಮ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬರಲಿ, ನಮ್ಮ ಪ್ರದೇಶಕ್ಕೆ ಪ್ರಾದೇಶಿಕ ಆಯುಕ್ತರಾಗಿ ಬರಲಿ, ನಮ್ಮ ಇಲಾಖೆಗಳ ಮುಖ್ಯಸ್ಥರಾಗಿ ಬರಲಿ, ಯಾವುದಾದ್ರೂ ರೂಪದಲ್ಲಿ ನಮ್ಮ ಮೇಲಾಧಿಕಾರಿಯಾಗಿರಲಿ ಅಂತೇಳಿ ಆಶಿಸುತ್ತಾ, ಮತ್ತೆ ಮೇಡಮ್ ಅವರು ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಸಾಕಷ್ಟು ಒಂದು ತಮ್ಮ ಅಧೀನದಲ್ಲಿ ವಿವಿಧ ವ್ಯಕ್ತಿತ್ವ ಸ್ವರೂಪಗಳನ್ನು ಅವರು ನೋಡಿದರು. ಮುಂದೆ ಬೇರೆ ಬೇರೆ ಹುದ್ದೆಗಳಲ್ಲಿ ಹೋಗ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ಪರ್ಸನ್ಸ್ ಚೇಂಜ್, ಕ್ಯಾರೆಕ್ಟರ್ಸ್ ರಿಮೇನ್ಸ್ ದ ಸೇಮ್. ಮತ್ತೆ ನನ್ನಂತವರು ನಮ್ಮ ಕೊಪ್ಪಳದ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಬೇರೆ ಬೇರೆ ರೂಪದಲ್ಲಿ ಮಾನ್ಯರ ಸೇವೆಗೆ ನಾವು ಮತ್ತೆ ಬರ್ತೀವಿ ಅಂತ ಹೇಳ್ತಾ, ಮುಂದಿನ ಅವರ ಒಂದು ವೈಯಕ್ತಿಕ ಜೀವನ ಮತ್ತು ವೃತ್ತಿಪರ ಭವಿಷ್ಯ ಅತ್ಯಂತ ಸುಂದರವಾಗಿಲ್ಲ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ, ಮತ್ತು ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರದಿಂದ ಹಿಡಿದು ಒಂದು ಸ್ವಚ್ಛತಾಗಾರ ಪಿವನ್ ಸ್ವೀಪರ್ವರೆಗೂ ಮೇಡಮ್ ಅವರ ಒಂದು ಯೋಜನೆಗಳ ಗುರಿಯ ಒಂದು ಸಾಧನೆಯ ಅಪೇಕ್ಷೆಯಲ್ಲಿ ನಮ್ಮಿಂದ ನಮ್ಮ ಒಂದು ಕ್ಷಮತೆಯಲ್ಲಿ ಅಥವಾ ಸಾಮರ್ಥ್ಯದಲ್ಲಿ ಅಥವಾ ವೈಯಕ್ತಿಕವಾಗಿ ಅಥವಾ ಕೆಲಸದ ಒತ್ತಡದಲ್ಲಿ ತಿಳಿದೋ ತಿಳಿದೆ, ಗೊತ್ತಿದ್ದೋ ಗೊತ್ತಿಲ್ಲದೆ, ಉದ್ದೇಶ ಇಲ್ಲದೇನೆ, ಅರಿವು ಇಲ್ಲದೇನೆ ಏನಾದರೂ ಮೇಡಮ್ ಅವರ ಒಂದು ಎಕ್ಸ್ಪೆಕ್ಟೇಷನ್ಗೆ ನಾವು ಡೆಲಿವರ್ ಮಾಡಿಲ್ಲ ಅಂತಕ್ಕಂಥ ಒಂದು ಕ್ಷಣಗಳಿದ್ದರೆ ದಯಮಾಡಿ ನಮ್ಮನ್ನ ಕ್ಷಮಿಸ್ಬೇಕಂತ ಹೇಳ್ತಾ, ನನ್ನ ಈ ವಾಸ್ತವಿಕ ನುಡಿಯಲ್ಲಿ ಹೊಸದಾಗಿ ಇದೀಗ ಈ ಸಭೆಗೆ ಆಗಮಿಸಿದ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರೀ ಅರುಣಾಂಶು ಸಾಹೇಬ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಅವರಿಗೆ ಪುಸ್ತಕವನ್ನು ಮೂಲಕ ಸಂಘದ ವತಿಯಿಂದ ಸ್ವಾಗತವನ್ನು ಕೋರುತ್ತೇವೆ. ಇದೇ ಸಂದರ್ಭದಲ್ಲಿ ಇದೀಗ ಅಧಿಕಾರವನ್ನು ಸ್ವೀಕರಿಸಿದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೊಸದಾಗಿ ನಮ್ಮ ಜಿಲ್ಲೆಗೆ ಒಂದು ಕೊಡುಗೆಯಾಗಿ ಬರ್ತಕ್ಕಂಥ ಮಾನ್ಯ ರಾಹುಲ್ ರತ್ನಂ ಪಾಂಡೆ ಸಾಹೇಬರು, ಭಾರತ ಆಡಳಿತ ಸೇವೆ 2018ನೇ ಬ್ಯಾಚಿನ IAS ಅಧಿಕಾರಿ ಸಾಹೇಬರು, ಮಣಿಪುರ ಕೇರಳದಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ರು. ನಮ್ಮೆಲ್ಲರ ಭಾಗ್ಯ
ಅರಣ್ಯ ವರಿಷ್ಠಾಧಿಕಾರಿಗಳು ಮೇಡಮ್ ಅವರು ಕರ್ನಾಟಕ ಕೇಂದ್ರದವರು. ಸೊ ಅದರದೊಂದು ಅನುಗ್ರಹದಲ್ಲಿ ಸಾಹೇಬರ ಸೇವೆಯನ್ನು ನಮ್ಮ ಕರ್ನಾಟಕ ಜನರಿಗೆ ಭಾಗ್ಯದ ರೂಪದಲ್ಲಿ ಬಂದಿತ್ತು. ಈ ಮೊದಲು ಅಪರ್ ಕೃಷ್ಣ ಪ್ರಾಜೆಕ್ಟ್ ಜನರಲ್ ಮ್ಯಾನೇಜರ್ ಆಗಿ ಬಾಗಲಕೋಟೆಯಲ್ಲಿ ಸಾಹೇಬರ ಸೇವೆ ಸಲ್ಲಿಸ್ತಾ ಇದ್ದರು. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಒಂದು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅವರ ಜಿಲ್ಲೆಯ ಮುಂದಿನ ಅಧಿಕಾರಾವಧಿಯಲ್ಲಿ ನಮ್ಮಿಂದ ಅವರ ಒಂದು ಯೋಜನೆಗಳ ಕಾಮಗಾರಿಗಳ ಗುರಿಗಳನ್ನು ಸಾಧಿಸುವಂತೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು